ಶಾಲೋಮ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಒಂದು ವಿಚಿತ್ರವಾದ ಘಟನೆ. ಓರ್ವ ವ್ಯಕ್ತಿ 96 ವರ್ಷ ಸುಕ್ಷೇಮವಾಗಿ ಈಗಲೂ ಬದುಕಿದ್ದಾನೆ. ಆ ವ್ಯಕ್ತಿ ಸುಕ್ಷೇಮವಾಗಿ ಇರಲು ರಹಸ್ಯ ಏನು? ಈತ ನೋಡಿ, 2ನೇ ಮಹಾಪ್ರಪಂಚ ಯುದ್ಧದಲ್ಲಿ ವಾಯುಸೇನಾದಲ್ಲಿ ವಿಮಾನ ಚಾಲಕನಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಈತನ ಹೆಸರು ಸೆಲ್ವಿ ಸಮರ್ಲಿನ್ ಎಂಬುದಾಗಿ. ಈತನು ಈ 96 ವರ್ಷ ಈ ಬಲವಾದಂಥ ಜೀವನ, ಈ ಸುಕ್ಷೇಮವಾದಂಥ ಜೀವನ ಮಾಡಲು ಕಾರಣ ಏನಾಗಿತ್ತು? ಈತನಿಗೆ ಇಂಥ ಬಲ ದೇಹದಲ್ಲಿ, ಎಲುಬುಗಳಲ್ಲಿ ಪುಷ್ಟಿ ಬರಲಿಕ್ಕೆ ಈತನಿಗೆ ಏನಂತದನ್ನು ಈತನು ಮಾಡಿದನು. ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ನನ್ನ ಪ್ರಿಯ ಸಹೋದರಿ ಸಹೋದರ, ನೀವೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಜವಾಗಲೂ ಇವತ್ತು ಇಂದಿನಿಂದ ಜೀವಮಾನದ ಎಲ್ಲಾ ದಿನಗಳು ನನ್ನ ಹಾರೈಕೆ. ಒಬ್ಬನು ಒಬ್ಬನಂದ್ರೆ ಕ್ರೈಸ್ತವನಲ್ಲ, ಪ್ರತಿಯೊಬ್ಬನು ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆಯದನ್ನೇ ಮಾಡಿ, ಹಲೋ ಲಿಸನ್ ಕೇರ್ಫುಲಿ, ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಅವನಿಗೆ ಸುಖ ಇಲ್ಲ ಎಂದು ನಾನು ಕಂಡೆನು ಎಂಬುದಾಗಿ ಒಂದು ಮಹಾಜ್ಞಾನಿ, ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿ ಆಳಿರ್ತಕ್ಕಂಥ ಒಂದು ಜ್ಞಾನವುಳ್ಳ ವ್ಯಕ್ತಿ, ಅರಸನಾದ ದಾವೀದನ ಮಗನು, ರಾಜ್ಕುಮಾರನು ಸೊಲೊಮೋನನು ಬರೆದಿರತಕ್ಕಂಥ ಪ್ರಸಂಗಿ ಪುಸ್ತಕದಲ್ಲಿರುವ ಈ ಮಾತು ಅಕ್ಷರ ಪ್ರಕಾರವಾಗಿ ಈ ಮನುಷ್ಯನ ಜೀವನದಲ್ಲಿ ನೆರವೇರಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ವ್ಯಕ್ತಿ 1928ರಲ್ಲಿ ಜನ್ಮಿಸಿದ ಈ ವ್ಯಕ್ತಿ. ಯಾರು? ಈ ಯುದ್ಧ ವಾಯುಸೇನಾ ವಿಮಾನ ಚಾಲಕನಾಗಿರ್ತಕ್ಕಂಥ ಸೆಲ್ವಿ ಸಮರ್ಲಿನ್ ಎಂಬುದ ವ್ಯಕ್ತಿ. ಇದರ 1928-30 ನವೆಂಬರ್ನಲ್ಲಿ ಜನ್ಮ ತಾಳಿದನು, ಅಂದರೆ ಜನ್ಮಿಸಿದನು. ತದನಂತರ ಈತನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಾಯುಸೇನಾದಲ್ಲಿ ವಿಮಾನ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದನು, ಆಯ್ಕೆಯಾಗಿ ಕೆಲಸ ಮಾಡ್ತಾನೆ. ಆ ಸಮಯದಲ್ಲಿ ಆತನ ಕೆಲಸದ ಅವಧಿಯಲ್ಲಿ ಈತನು 1950ರಲ್ಲಿ, ಬಹಳ ಜಾಗ್ರತೆ, 1950ರಲ್ಲಿ ಹೊಸ ವರ್ಷದ ಮೊದಲನೇ ದಿನ ಈತನು ಚರ್ಚಿಗೆ ಹೋಗ್ತಾನೆ, ಪ್ರಾರ್ಥನೆಗೆ ಹೋಗ್ತಾನೆ. ಏನಂತ ತಿಳ್ಕೊಂಡು ಆ ಪ್ರಾರ್ಥನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರಾರ್ಥನೆಯಲ್ಲಿ ಆತನು ಒಂದು ವರ್ಷದ ರೆಸೊಲ್ಯೂಷನ್, ದ ನ್ಯೂ ಇಯರ್ ರೆಸೊಲ್ಯೂಷನ್ ಎಂಬುದಾಗಿ ಅಲ್ಲೇ ಹೊಸ ವರ್ಷದಲ್ಲಿ ಅನೇಕ ಕ್ರೈಸ್ತವರು ಮಾಡ್ತಾರೆ. ಅಂದರೆ ವರ್ಷದ ಮೊದಲನೇ ದಿನ ಆ ವರ್ಷವೆಲ್ಲ ಏನು ಮಾಡಬೇಕೆಂಬುದಾಗಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ತೀರ್ಮಾನವನ್ನು ತೆಗೆದುಕೊಳ್ಳುವ ಆ ಕಾಲದಲ್ಲಿ ಈತನ ಏನು ಮಾಡ್ತಾನೆ, ಒಂದು ದೊಡ್ಡ ತೀರ್ಮಾನ ಮಾಡ್ತಾನೆ. ಏನಂದುಕೊಂಡು ಹೇಳ್ಕೊಂಡಂದ್ರೆ, ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಇವತ್ತು ನೀವು ಮಾಡಬೇಕಾಗಿರೋ ತೀರ್ಮಾನ ಅದು. ಸೊ ಆದ ನಂತರ ಏನಾಗಿದೆ ಅಂದ್ರೆ, ಅಂತ ಒಂದು ಸಮಯದಲ್ಲಿ ನನ್ನ ಪ್ರಿಯ ಸಹೋದರಿ ಬಹಳ ಜಾಗ್ರತೆಯಿಂದ ಒಂದೊಂದು ಶಬ್ದಗಳನ್ನು ಕೇಳ್ತಾ ನಿಮ್ಮ ಜೀವನವನ್ನು ಧನ್ಯಪಡಿಸ್ಕೊಳ್ತೀರಿ. ಯಾಕಂದ್ರೆ ದೇವರು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ. ಸೊ ಈಗ ನಾವು ಕರ್ತನವಾಗಿ ನೋಡಿ, ಈ ಮನುಷ್ಯ ಆ ವರ್ಷದ ಮೊದಲನೇ ದಿನ ಅಲ್ಲಿ ಹೋಗಿ ತೀರ್ಮಾನ ಮಾಡಲಿಕ್ಕೆ ಆ ವಾಕ್ಯವನ್ನು ಕೇಳಿದುಕೊಳ್ಳಿ ಆತನ ತೀರ್ಮಾನ ಮಾಡ್ತಾನೆ. ಏನಂತ ಹೇಳ್ಕೊಂಡು, ನಾನು ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊ. ಯಾಕಂದ್ರೆ ಈತನು ವಾಯುಸೇನಾ ಸೈನ್ಯದ ವಿಮಾನ ಚಾಲಕನು ವ್ಯಕ್ತಿಯಾಗಿರುವ ಈ ವ್ಯಕ್ತಿ, ಆತನು ನನ್ನ ಜೀವನ ಶೈಲಿಯನ್ನು ಇನ್ನು ಮುಂದೆ ನಾನು ಮಾರ್ಪಾಟ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಲ್ವಿಯ, ಮಾರ್ಪಾಟ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ಕೊಂಡು, ಇಂದಿನಿಂದ ನನ್ನ ಬಾಳಿನ ಎಲ್ಲ ಎಲ್ಲ ಕೆಟ್ಟ ಕಾರ್ಯಗಳನ್ನು ಏನೇ ಇರಲಿ, ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಯಾವುದು ಕೆಟ್ಟವಿದೆ ಅವೆಲ್ಲಗಳನ್ನು ಬಿಡಬೇಕು, ಆದರೆ ಏನು ಮಾಡಬೇಕು ಎಂಬ ತೀರ್ಮಾನ ಬಹಳ ಚೆನ್ನಾಗಿ ಮಾಡಿದ್ದೀನಿ. ಏನಂತ ಮಾಡಿದೆ ಅಂದರೆ, ನಾನು ಅಂದರೆ ಈ ವಿಮಾನ ಚಾಲಕನಾದ ಸೆಲ್ವಿ ಸಮರ್ಲಿನ್ ಅವರಿಗೆ ಚರ್ಚಿನಲ್ಲಿ ಸೇವೆ ಮಾಡಲು, ಅಸಿಸ್ಟೆಂಟ್ ಆಗಿ ಸೇವೆ ಮಾಡಲು ಈತನನ್ನು ಮಿಲಿಟರಿಯಿಂದನೇ ಆಯ್ಕೆ ಮಾಡಿರ್ತಾರೆ. ಈ ಒಂದು ಸೌಭಾಗ್ಯ ಅವನು ಕೊಟ್ಟಿರುವಾಗ ಆತನ ಏನು ಮಾಡ್ತಾನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಆತನ ಏನು ಮಾಡ್ತಾನಂದ್ರೆ, ಈ ಒಂದು ಒಳ್ಳೆಯ ಸಂದರ್ಭವನ್ನು
ಉಪಯೋಗ ಮಾಡಿಕೊಳ್ಳೋದಕ್ಕಾಗಿ ಅರ್ಥ ಆಗುವುದಿಲ್ಲ. ಯಾಕಂದರೆ ನನಗೆ ಬೈಬಲೇ ಗೊತ್ತಿಲ್ಲಲ್ಲ. ನಾನು ತಿಳ್ಕೊಂಡ್ರೆ ಆ ದೇವರ ವಾಕ್ಯ ಬೈಬಲ್ನಲ್ಲಿ ಇರೋದನ್ನು ತಿಳ್ಕೊಂಡ್ರೆ ನಾನು ಈ ಸೇವೆ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ನಾನು ನೋಡಿದ್ರೆ ದೊಡ್ಡ ಏರ್ಫೋರ್ಸಿನ ಈ ವಿಮಾನ ಚಾಲಕನು, ಆದರೆ ತಿಳ್ಕೊಳ್ಬೇಕನ್ನತಕ್ಕಂಥ ಉದ್ದೇಶದಿಂದ ಈತನು ಬೈಬಲ್ ನಾನು ಪ್ರತಿದಿನ ಓದಿ ಈ ಬೈಬಲನ್ನು ಸಂಪೂರ್ಣ ಮಾಡಬೇಕನ್ನತಕ್ಕಂಥ ಒಂದು ದೊಡ್ಡ ರೆಸೊಲ್ಯೂಷನ್, ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ತಾನೆ. ಅಂದರೆ ಹೊಸ ವರ್ಷದ ಮೊದಲನೇ ದಿನ ಒಂದು ದೊಡ್ಡ ನಿರ್ಣಯವನ್ನು ಮಾಡಿಕೊಳ್ತಾನೆ. ನಾನು ಇನ್ನು ಮುಂದೆ ಪ್ರತಿದಿನ ಬೈಬಲನ್ನು ಓದಿ ಬೈಬಲ್ನಲ್ಲಿರುವ ಆ ದೇವರ ವಾಕ್ಯವು ಬೈಬಲ್ ಏನು ಹೇಳುತ್ತಾ ಇದೆ. ನಾವು ಹೆಸರಿಗೆ ಕ್ರೈಸ್ತವರಲ್ಲ, ಯಾರು? ಸೆಲ್ವಿ ಶಮರ್ಲಿನ್ ಎಂಬುದು ನಾವು ನಾಮಕಾರ್ಥವಾದಂಥ ಕ್ರೈಸ್ತವರು. ನಾವು ಏನು ಗೊತ್ತಿಲ್ಲಲ್ಲ ಇದೆ ಎಂಬುದಾಗಿ ತಿಳ್ಕೊಂಡು ಆತನು ಸಂಪೂರ್ಣವಾಗಿ ಆ ಒಂದು ಪ್ರೈಸ್ ದಿ ಲಾರ್ಡ್ ಜೀಸಸ್ ನಿರ್ಣಯ ಮಾಡಿಕೊಡ್ತಾನೆ. ನಿರ್ಣಯ ಮಾಡಿಕೊಂಡು ಅಂದಿನಿಂದ ಬೈಬಲ್ ಓದಲು ಆರಂಭಿಸ್ತಾನೆ. ಲಕ್ಷ ಒಟ್ಟು ಕೇಳ್ತೀರಿ ನನ್ನ ಪ್ರೇಸೋದ್ರೆ. ಈತನು ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಮಿಲಿಟರಿಯಿಂದನೇ ಆಯ್ಕೆಯಾಗಿದ್ದಾನೆ. ಚರ್ಚ್ಗೆ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಪ್ರತಿದಿನ ಬೈಬಲನ್ನು ಹೆಚ್ಚಿನ ಸಮಯವನ್ನು ಅಂದರೆ ಹೆಚ್ಚಿನ ಪುಟಗಳನ್ನು ಕಡಿಮೆ ಸಮಯದಲ್ಲಿ ಓದುವ ಪ್ರೋಗ್ರಾಮ್ ಮಾಡ್ಕೊತಾನೆ. ಒಂದು ಯೋಜನೆ ಮಾಡ್ಕೊಳ್ತಾನೆ. ಈ ಯೋಜನೆ ಮಾಡಿಕೊಂಡು ಓದಲು ಆರಂಭಿಸ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಓದಲು ಆರಂಭಿಸಿರುವಾಗ ಓದ್ತಾ ಇರುವಾಗ ಆತನಿಗೆ ಒಂದು ವರ್ಷದಲ್ಲಿ ಒಂದು ಸಾರಿ ಬೈಬಲನ್ನು ಓದಿ ಮುಗಿಸ್ತಾನೆ. ಆ ಬೈಬಲನ್ನು ಓದಿ ಮುಗಿಸಿದ ಕೂಡಲೇ ಆತನಿಗೆ ಇಷ್ಟು ಸಂಪತ್ತನ್ನು ಸಂಪಾದನೆ ಮಾಡ್ತಾ ಇದ್ರು ಕೂಡ, ಇಷ್ಟು ದೊಡ್ಡ ಸಂಬಳ ಇದ್ರೂ ಕೂಡ, ಒಂದು ವಿಮಾನ ಚಾಲಕನಾಗಿ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅಷ್ಟು ಸುಖ ಇಲ್ಲಲ್ಲ. ಈ ಒಂದು ಕ್ರಿಸ್ತನ ವಾಕ್ಯದಲ್ಲಿ ಬೈಬಲ್ನಲ್ಲಿರ್ತದ ಈ ಸಂದೇಶವನ್ನು ಓದಿರುವಾಗ ಆತನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಏನೇನು ಮಾಡಬೇಕು, ಹೇಗಿರಬೇಕು, ಮನುಷ್ಯನ ಹೇಗೆ ಸೃಷ್ಟಿಸಲ್ಪಟ್ಟಿದ್ದಾನೆ, ಇವೆಲ್ಲವನ್ನು ಓದ್ತಾರೆ. ಬಹಳ ಸಂತೋಷವಾಯಿತು ಆತನಿಗೆ. ಈಗ ಆತನು ಅದೇ ಚರ್ಚಲ್ಲಿ ಸೇವೆ ಮಾಡ್ತಾ ಆತನ ಕಾರ್ಯಕಾಲ ಆಗಿದ ನಂತರ ಆಗಲಿಕ್ಕೆ ಕೊನೆ ದಿನಗಳಿರುವ ಸಮಯದಲ್ಲಿ, ಆ ಕೊನೆ ವರ್ಷಗಳಿರುವ ಸಮಯದಲ್ಲಿ ಆತನನ್ನು ಚರ್ಚಿಗೆ ಸೇವಕನಾಗಿ ನೇಮಿಸಿದರು. ಆದರೆ ಬೈಬಲ್ ಓದೋದನ್ನು ಒಂದು ಆಸಕ್ತಿ, ಕೆಲವು ಜನರಿಗೆ ಚಟ ಅಂತ ಹೇಳ್ತೇವೆ, ಆದರೆ ಈತನಿಗೆ ಬೈಬಲ್ ಓದುವ ಕ್ರೇಜ್, ಒಂದು ರೀತಿಯಾದಂಥ ಆನಂದ, ಹರ್ಷ ಆತನಲ್ಲಿ ಉಂಟಾಯಿತು. ಈತನಿಗೆ ಅರ್ಥ ಆಯಿತು ಬೈಬಲ್ ಓದೋದು ಬಹಳ ಒಳ್ಳೆಯದು ಮಾನವನಿಗೆಂಬುದಾಗಿ. ಆಗ ಈತನು ಓದ್ತಾ ಬಂದಿರುವಾಗ ಆತನು ಬೈಬಲನ್ನು ಹೆಚ್ಚು ತಿಳ್ಕೊಳ್ಬೇಕೆಂಬುದಾಗಿ ಆ ಚರ್ಚಿನ ಪಾಸ್ಟರ್ ಹೇಳ್ತಾರೆ, ಪಾಸ್ಟರ್ ನೀವು ಬೈಬಲ್ ಸ್ಟಡಿಯನ್ನು ಆಯ್ಕೆ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ಆಗಿನ ಕಾಲ 1950ನೇ ಇಸ್ವಿಯಲ್ಲಿ ಬೈಬಲ್ ಕಾಲೇಜುಗಳು ಬಹಳ ಅಪರೂಪವಾಗಿ ಅವರಿಗೆ ಸಮೀಪದಲ್ಲಿ ಇಲ್ಲ, ಅಪರೂಪವಾಗಿ ಸಿಗತಕ್ಕಂಥದ್ದು. ಆದ ಕಾರಣ ಈತನು ಚರ್ಚಿನಲ್ಲಿ ಬೈಬಲ್ ಸ್ಟಡಿ ತಗೋರಿ ಪಾಸ್ಟರ್, ನಾವೆಲ್ಲ ಕಲಿತೀವಿ ಎಂಬುದಾಗಿ ಹೇಳ್ತಾನೆ. ಯಾರು? ಈ ಅಸಿಸ್ಟೆಂಟ್ ಸೆಲ್ವಿ ಶಮರ್ಲಿನ್ ಅನ್ನತಕ್ಕಂಥ ವ್ಯಕ್ತಿ. ಅವಾಗ ಸರಿ ಅಂದರೆ ಅಲ್ಲಿ ಬೈಬಲ್ ಸ್ಟಡಿ ಮಾಡಿ ತಗೊಳ್ತಾ ಇದ್ದಾರೆ. ಆದರೆ ಇದನ್ನು ಬೈಬಲ್ ಹೆಚ್ಚು ತಿಳ್ಕೊಳ್ಬೇಕನ್ನತಕ್ಕಂಥ ಕುತೂಹಲ, ಆಸಕ್ತಿ. ನನ್ನ ಪ್ರಿಯ ಸಹೋದರಿ ಈ ಒಂದು ಕೆಲಸವನ್ನು ಆತನು ಕಟ್ಟುನಿಟ್ಟಾಗಿ ಬಹು ಆಸಕ್ತಿಯಿಂದ ತನ್ನ ದಿವಸಗಳಲ್ಲಿ ಕಡಿಮೆ ತಾಸುಗಳಲ್ಲಿ ಸಮಯದಲ್ಲಿ ಹೆಚ್ಚಿನ ಪುಟಗಳನ್ನು ಓದತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡ. 2ನೇ ವರ್ಷ ಏನಾಯಿತು, 2 ಸಾರಿ ಬೈಬಲ್ ಒಂದು ವರ್ಷದಲ್ಲಿ ಓದಿ ಮುಗಿಸಿದ. ಆವಾಗ ಈತನಿಗೆ ಪ್ರಾರ್ಥನಾ ವೀರರು, ವಿಶ್ವಾಸ ವೀರರು, ಇಂಗ್ಲಿಷಲ್ಲಿ ದ ಹೀರೋಸ್ ಆಫ್ ದ ಫೇತ್ ಎಂಬುದಾಗಿ ಪುಸ್ತಕಗಳು ಬರ್ತದೆ. ಪ್ರಾರ್ಥನಾ ವೀರರು, ವಿಶ್ವಾಸ ವೀರರು ಎಂಬುದಾಗಿ. ಅದರಲ್ಲಿ ಜಾರ್ಜ್ ಮುಲ್ಲರ್, ಸ್ಮಿತ್ ವಿಗಲ್ಸ್ವರ್ತ್, ಕ್ಯಾಥರಿನ್ ಕುಲ್ಮನ್ ಕ್ಯಾಥರಿನ್ ಮತ್ತು D.L. ಮೂಡಿ, ಜಾನ್ ವೆಸ್ಲಿ, ಇಂಥ ದೊಡ್ಡ ದೊಡ್ಡ ವಿಶ್ವಾಸದಲ್ಲಿರ್ತಕ್ಕಂಥ ವೀರರ, ಅಂದರೆ ಹೀರೋಸ್ ಆಫ್ ದ ಫೇತಿನ ಪುಸ್ತಕವನ್ನು ಓದ್ತಿದ್ದ. ಒಂದು ದಿವಸ ಏನಾಯಿತು, ಜಾರ್ಜ್ ಮುಲ್ಲರ್ ಎಂಬ ಒಂದು ದೊಡ್ಡ ಸೇವಕನು, 18ನೇ ಶತಮಾನದ ಸೇವಕನ ಬಯೋಗ್ರಫಿಯನ್ನು, ಆತ್ಮಕಥವನ್ನು ಓದ್ತಾ ಇದ್ದ, ಜೀವನ ಚರಿತ್ರವನ್ನು ಓದ್ತಾ ಇರುವಾಗ ಈ ಸೆಲ್ವಿ ಶಮರ್ಲಿನ್ಗೆ ಒಂದು ವಿಚಿತ್ರವಾದಂಥ ಕಾರ್ಯವಲ್ಲೂ ಕಂಡುಕೊಂಡ. ಅದೇನೆಂದರೆ, ಜಾರ್ಜ್ ಮುಲ್ಲರ್ ಅವರು ತನ್ನ ಜೀವನ ಅವಧಿಯಲ್ಲಿ 200 ಟೈಮ್ ಬೈಬಲನ್ನು ಓದಿದ್ರಂತೆ. ಬೈಬಲನ್ನು ಓದಿ ಮುಗಿಸಿದ್ರೆಂಬುದಾಗಿ ಇದನ್ನು ಆತನ ಜೀವನ ಚರಿತ್ರೆಯಲ್ಲಿ ಓದಿದ ಕೂಡಲೇ ಅಂದಿನಿಂದ ಮತ್ತು ಆತನು ಇನ್ನೊಂದು ಹಂತಕ್ಕೇರಿ ಬರ್ತಾನೆ. ನಾನು ಹೇಳ್ತಾ ಇದ್ದೇನೆ, ಆವಾಗ ಈತನು ಅದೇ ಒಂದು ಅಸಿಸ್ಟೆಂಟ್ ಪಾಸ್ಟರ್ ಕೆಲಸ ಮಾಡ್ತಿರುವಾಗ ಆತನು ಸೇವೆ ಮಾಡ್ತಾ ಇದ್ದು
5 ಚರ್ಚ್ಗಳನ್ನು ಸ್ಥಾಪಿಸಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಜಾರ್ಜ್ ಮುಲ್ಲರ್ ಅವರ ಜೀವನ ಚರಿತ್ರದಲ್ಲಿ ಜಾರ್ಜ್ ಮುಲ್ಲರ್ ಅವರು 200 ಸಾರಿ ಬೈಬಲ್ ಓದಿದ್ದಾರೆ. ಈತನು ಯಾಕೆ 200 ಸಾರಿ ಬೈಬಲ್ ಓದಿದ್ರೆ ಅಂತ ತಿಳ್ಕೊಂಡು ಆತನು ಕೂಡ ಪ್ಲಾನ್ ಮಾಡಿ, ಯೋಜನೆ ಮಾಡಿ, ಅದಕ್ಕೆ ತಕ್ಕಂಥ ಪ್ರೋಗ್ರಾಮ್ ಮಾಡಿಕೊಂಡು ಎಷ್ಟು ಗಂಟೆಗೆ ಎದ್ದುಕೊಂಡು ಬೈಬಲ್ ಓದಬೇಕೆಂಬುದಾಗಿ, ಎಷ್ಟು ತಾಸುಗಳು ಓದಬೇಕಾಗು, ಎಷ್ಟು ಪೇಜ್ಗಳು ಓದಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ಆತನು 4 ವರ್ಷದಲ್ಲಿ, ಲಿಸನ್ ಕೇರ್ಫುಲಿ, 200 ಟೈಮ್ ಬೈಬಲ್ ಅನ್ನು ಓದಿ ಮುಗಿಸ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, 96 ವರ್ಷದ ವೃದ್ಧ ವ್ಯಕ್ತಿ ಇವತ್ತಿಗೂ ಜೀವಂತವಾಗಿ ಎಷ್ಟು ಬಲಿಷ್ಠನಾಗಿ ನಡೀತಾ ಇದ್ದಾನೆಂದರೆ, ಆತನ ನಡತೆಯಲ್ಲಿ ಜಯ ನಡತೆಯನ್ನು ನಾನು ನೋಡಿದ್ದೇನೆ, ರಾಜ ನಡತೆಯನ್ನು ನಾನು ನೋಡಿದ್ದೇನೆ. ಆತನ ಮಾತುಗಳಲ್ಲಿ ಕೂಡ ನಿಧಾನವಾಗಿ ಮಾತಾಡಿದ್ರು ಕೂಡ ಆತನ ಮಾತುಗಳಲ್ಲಿ ಎಷ್ಟೋ ಗ್ಲೋರಿ, ಮಹಿಮೆ ತುಂಬಿದೆ ಆತನ. ಪ್ರೈಸ್ ದ ಲಾರ್ಡ್ ಜೀಸಸ್. 200 ಟೈಮ್ ಫಾರ್ 4 years ಓದಿ ಮುಗಿಸಿದನು. ಈಗ ಮುಗಿಸಿದ ಕೂಡಲೇ ಆಮೇಲೆ ಹಿ ಮೂವ್ಡ್ ಟು ದ 500 ಟೈಮ್. ಇನ್ನು ವರ್ಷ ಆತನು 1950 ಸ್ಟಾರ್ಟ್ ಮಾಡಿದ್ರೆ ಆತನ ವಯಸ್ಸು 22 ವಯಸ್ಸಾಗಿತ್ತು. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತಾರೆ ನನ್ನ ಪ್ರಿಯ ಸಹೋದರಿ. ಈತನು ಸುಕ್ಷೇಮವಾಗಿ, ಆರೋಗ್ಯವಾಗಿ, ಆನಂದ ಹರ್ಷದಿಂದ 90 ವರ್ಷ ಕಾಲ ಬದುಕಲಿಕ್ಕೆ ಕಾರಣ ಏನು ಅನ್ನೋದು ಹೇಳ್ತಾ ಇದ್ದೆ ನಾನು. ಈ ಮೂವ್ ಟು ದ 500 ಟೈಮ್. ಆತನು 2ನೇ ಹಂತಕ್ಕೆ ಹೋಗಿದ್ದಾನೆ. 200 ಸಾರಿ ಆಯಿತು, 500 ಸಾರಿ ಓದಬೇಕೆಂಬುದಾಗಿ ಓದಲಿಕ್ಕೆ ಆರಂಭ ಮಾಡಿ ಓದುತ್ತಾ ಬಂದು ವಿಶ್ವದ ದಾಖಲೆಯನ್ನು ಸ್ಥಾಪಿಸಿದಷ್ಟೇ ಅಲ್ಲದೆ ಆತನ ಬಾಯಿಂದ ಒಂದು ಬಂದಿರ್ತದ ಮಾತು ಇವತ್ತು ಪ್ರತಿಯೊಂದು ಕ್ರೈಸ್ತವರೆಂದು ಹೆಸರಿಟ್ಟುಕೊಂಡಿರುವ ಪ್ರತಿಯೊಬ್ಬರು ದೀಕ್ಷಾಸ್ಥಾನ ತೆಗೆದುಕೊಳ್ಳಲಾರದ ಎಲ್ಲರಿಗೂ ಒಂದು ದೊಡ್ಡ ಪಾಠವಾಗಿದೆ. ಈ ಸೆಲ್ವಿಸ್ ಸೆಮರ್ಲಿನ್ ಅನ್ನುವ ವ್ಯಕ್ತಿ 75 ವರ್ಷದೊಳಗೆ ಬೈಬಲನ್ನು 1000 ಸಾರಿ ಓದಿ ಮುಗಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದನಿತನು. ಈತನು 1000 ಸಾರಿ ಮುಗಿರುವ ಆ ಇಶ್ವಿ ಏನಂದ್ರೆ 2021ನೇ ಇಸ್ವಿಯಲ್ಲಿ ಈತನು 1000 ಸಾರಿ ಬೈಬಲನ್ನು ಓದಿ ಮುಗಿಸಿದನು. ಆ ಸಮಯದಲ್ಲಿ ಈತನಿಗೆ ಬೈಬಲ್ ಓದಿರ್ತಕ್ಕಂಥ ವ್ಯಕ್ತಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ಮಾಧ್ಯಮದವರು ಅವ್ರು ಕೇಳ್ತಾರೆ, ನೀನು ಇಷ್ಟು ಸಾರಿ ಬೈಬಲ್ ಓದಿದ್ದು ಯಾಕೆ ಓದಿದ್ದಿ, ನಿನಗೆ ಏನು ಬೇಕಾಗಿತ್ತು, ಅದೇನು ದೊಡ್ಡ ಕೆಲಸನ? ಆವಾಗ ಆತನು ಹೇಳಿದ್ದೇನಿಲ್ಲ, ಜೀವನದಲ್ಲಿ ಮನುಷ್ಯನಿಗೆ ದೇವರು ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ, ಅದು ನಾವು ಅರ್ಥ ಇಲ್ಲ. ಪ್ರತಿದಿನ ಇಷ್ಟು ಬೈಬಲ್ ಓದಲಿಕ್ಕೆ, ಯಾಕಂದರೆ ನಾನು ಓದುತ್ತಿರ್ತಕ್ಕಂಥ ಆ ವಾಕ್ಯವು ನನ್ನನ್ನು ಪಾಪ, ದ್ರೋಹ, ಅಪರಾಧ, ಕೆಡುಕತನಕ್ಕೆ ಹೋಗದಂತೆ ನನ್ನನ್ನು ಕಾಪಾಡುತ್ತಿತ್ತು. ಅದು ನನ್ನ ಎಲುಬಿಗೆ ಪುಷ್ಟಿ, ನನ್ನ ದೇಹಕ್ಕೆ ಆರೋಗ್ಯವಾಗಿದೆ. ನಾನು ನಿಂತಿದೆ ನೋಡು, 96 ವರ್ಷದ ಈ ಒಂದು ವೃದ್ಧನು ಈಗಲೂ ಇಷ್ಟು ಆರೋಗ್ಯವಾಗಿದ್ದಾನೆಂದರೆ ಅಕ್ಷರ ಸಹಿತವಾಗಿ ವಾಕ್ಯವು ಆತನ ಜೀವನದಲ್ಲಿ ನೆರವೇರಿದನು ಸಾಕ್ಷಿಯಾಗಿ ತೋರಿಸ್ಕೊಟ್ಟಿದ್ದಾನೆ. ಎಲ್ಲರೂ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವ್ರ ಮಕ್ಕಳೇ, ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ ಒಂದೊಂದಾಗಿ. ಆಗ ಈ ಮನುಷ್ಯನು ಹೇಳಿದ ಕೂಡಲೇ ಆಮೇಲೆ ಇಷ್ಟೆಲ್ಲ ಓದಿದೆ, ಹೌದು ಪರವಾಗಿಲ್ಲ, ನಿನ್ನ ಎಲುಬುಗಳಿಗೆ ಪುಷ್ಟಿ ಅಂತ ಹೇಳಿದೆ, ದೇವ್ರ ವಾಕ್ಯ ನನ್ನ ಮನಸ್ಸಿಗೆ ಸಮಾಧಾನ, ಎಷ್ಟೋ ಆನಂದ, ಬದುಕಬೇಕೆಂಬುದಾಗಿ, ಹೇಗೆ ಬದುಕಬೇಕೆಂಬುದನ್ನು ನನಗೆ ಕಲಿಸ್ಕೊಡ್ತಾ ಇದೆ ಎಂಬುದಾಗಿ ಹೇಳಿ ಬಹಳ ಸುಂದರವಾದಂಥ ಉತ್ತರವನ್ನು ಕೊಟ್ಟಿದೆ. ಆದರೆ ಒಂದು ಪ್ರಶ್ನೆ ಲಾಸ್ಟ್ ಕೇಳ್ತಾರೆ ಇಂಟ್ರಾಗೇಟ್ ಮಾಡೋರು. ಏನು ಕೇಳ್ತಾರಂದ್ರೆ, ನೀನು ಈ ಬೈಬಲನ್ನು ಓದಿ 1000 ಸಾರಿ ಬೈಬಲನ್ನು ಓದಿ ತಿಳಿದುಕೊಂಡಿದ್ದು ಏನು ಎಂಬುದಾಗಿ ಕೇಳ್ತಾರೆ. ಎಲ್ಲ ಕ್ರೈಸ್ತವರಿಗೆ ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ರಹಸ್ಯ ಆತನು ಹೇಳ್ತಾನೆ. ಸೆಲ್ವಿಸ್ ಸೆಮರ್ಲಿನ್ 96 ವರ್ಷದ ವೃದ್ಧನು, ಆರೋಗ್ಯವುಳ್ಳ ವೃದ್ಧನು ಹೇಳ್ತಾನೆ, ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡೆದಿರ್ತಕ್ಕಂಥ ವೃದ್ಧನು ಹೇಳ್ತಾನೆ, ಒಂದೇ ಮಾತು ಹೇಳ್ತಾನೆ, ಏನಿಲ್ಲ, ಯೇಸುವನ್ನು ನಂಬಿದ್ದವರು ನಾವೆಲ್ಲರೂ ಯೇಸು ಬೋಧಿಸಿರುವ ಬೋಧನೆಗೆ ತಕ್ಕಂತೆ ಆತನ ಮಾತನುಸಾರವಾಗಿ ನಡೆದು ಆತನನ್ನು ಹಿಂಬಾಲಿಸುವುದಕ್ಕಿಂತಲೂ ಈ ಲೋಕದಲ್ಲಿ ಎದರಲ್ಲಿ ಕೂಡ ಸುಖ ಇಲ್ಲ ಎಂಬುದಾಗಿ ಹೇಳಿದನು. ನಾನು ಕಲ್ತಿದ್ದು ಏನಂದರೆ, ಆತನ ಯೇಸು ಕ್ರಿಸ್ತನ ನುಡಿಗಳು, ಆತನ ಕಲಿಸ್ಕೊಡೋ ನಿಯಮಗಳು, ಆತನ ಕಲಿಸ್ಕೊಡೋ ಕಟ್ಟಳೆಗಳು
ಅನುಸರಿಸೋದೇ ಹೊರತು ಈ ಲೋಕದಲ್ಲಿ ಮತ್ತು ಯಾವುದರಲ್ಲಿ ಕೂಡ ಮನುಷ್ಯನಿಗೆ ಸುಖ ಇಲ್ಲ, ಆರೋಗ್ಯ ಇಲ್ಲ, ಪುಷ್ಟಿ ಇಲ್ಲ. ಅದರಲ್ಲಿರುವಷ್ಟು ಸುಖ ಶಾಂತಿ ಎದರಲ್ಲಿ ಇಲ್ಲ ಎಂಬುದಾಗಿ ಈ 96 ವರ್ಷದ ವೃದ್ಧನು ತನ್ನ ಎದುರಿನಲ್ಲಿ ಬಂದು ಪ್ರಶ್ನಿಸಿರ್ತಕ್ಕಂಥ ಮಾಧ್ಯಮದವರನ್ನು ಪತ್ರಕರ್ತರಿಗೆ ಉತ್ತರಿಸಿರುವಾಗ ವಿಶ್ವದಲ್ಲೇ ನೆನಪಿಟ್ಕೊಳ್ರಿ, ಆತನು ವಾಯುಸೇನಾ ವಿಮಾನ ಚಾಲಕನು ಸೆಲ್ವಿ ಸಮರ್ಲಿನ್ ಎಂಬುದ ವ್ಯಕ್ತಿ ಹೆಸರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅವನು ಈ 75 ಸಾರಿ ಓದಿದ್ರೊಳಗೆ ಯು ಕೆನಾಟ್ ಬಿಲೀವ್, ಯು ಮಸ್ಟ್ ಬಿಲೀವ್, ಬಟ್ 100 ಚರ್ಚ್ಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಆ 100 ಚರ್ಚ್ಗಳು ಕೂಡ ಇವತ್ತಿಗೂ ಅದ್ಭುತವಾಗಿ ನಡೀತಾ ಇದೆ. ಹೇಗೆ ಅಂದರೆ, ಆತನು ಯಾರ್ಯಾರಿಗೆ ತನ್ನ ಸಭೆಯಲ್ಲಿದ್ದವರಿಗೆ ದೇವರ ವಾಕ್ಯವನ್ನು ಸಾರಿ ಅವರನ್ನು ಶಿಷ್ಯರಾಗಿ ತಯಾರು ಮಾಡಿದನು, ಆ ಶಿಷ್ಯರೇ ಹೋಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ 100 ಚರ್ಚ್ಗಳನ್ನು ಸ್ಥಾಪಿಸಿ ಈಗಲೂ ಬದುಕಿದ್ದಾನೆ. ಆತನ ರಹಸ್ಯ ದೇವರ ಈ ಯೇಸು ಹೇಳಿರುವ ಈ ಬೈಬಲ್ನಲ್ಲಿರುವ ವಾಕ್ಯಗಳ ಅನುಸಾರವಾಗಿ ನಡೆಯೋದೇ ಹೊರತು ಮತ್ತು ಯಾವುದರಲ್ಲಿ ಮನುಷ್ಯನಿಗೆ ಸುಖ, ಕ್ಷೇಮ, ಸಮಾಧಾನ, ನೆಮ್ಮದಿ ಇಲ್ಲ ಅಂತಕ್ಕಂಥ ಸತ್ಯವನ್ನು ಸಾಕ್ಷಿಯಾಗಿ ಜೀವನದಲ್ಲಿ ಮಾದರಿಯಾಗಿ ಆತನು ಈ ಸಾಕ್ಷಿಯನ್ನು ಕೊಟ್ಟಿದ ಕೂಡಲೇ ಆಶ್ಚರ್ಯಚಕಿತರಾದರು. ಅಲ್ಲಿರತಕ್ಕಂಥ ಕೆಲವು ಗ್ರಂಥಕರ್ತರು ಹೇಳ್ತಾ ಇದ್ದಾರೆ, ಹೌದು, ದೇವರ ವಾಕ್ಯವನ್ನು ಕೇಳುವಂಥವರಾಗಿ ಮೋಸ ಹೋಗಬೇಡ್ರಿ, ಆ ವಾಕ್ಯವನ್ನು ಕೇಳಿದ್ದಂತೆ ಅದರ ಪ್ರಕಾರವಾಗಿ ನಡೆಯೋರಾಗಿ ಇರ್ರಿ ಎಂಬುದಾಗಿ ಯಾಕೋಬನ ಪುಸ್ತಕದ ಮಾತನ್ನು ಆ ಇಂಟ್ರಾಗೇಟ್ ಮಾಡೋರು ಅದನ್ನು ಹೇಳಿದರು. ಆಗ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದೇ ಹೋದ ವರ್ಷ 2024ನೇ ವರ್ಷದಲ್ಲಿ ಅವರ ಹೆಂಡತಿ ತೀರ್ಕೊಂಡಿದ್ರು. ಆದರೆ ಈತನು ಈಗಲೂ ಆರೋಗ್ಯವಂತನಾಗಿ 100 ಸಭೆಗಳನ್ನು ಸ್ಥಾಪಿಸಿದ್ದಾನೆ. 1,000 ಸಾರಿ ಬೈಬಲ್ ಓದಿದ್ದಾನೆ. ಅವನು ಹೇಳುವುದು ಒಂದೇ ಮಾತು, ಪ್ರತಿಯೊಂದು ಮಾನವನಿಗೆ ಏನು ಬೇಕಾಗಿಲ್ಲ, ಅವನು ಮಾಡಬೇಕಾಗಿರತಕ್ಕಂಥ ಒಂದೇ ಒಂದು ಕೆಲಸ ನಾನು ಕಂಡೆನು, ಅದೇನೆಂದರೆ ಕರ್ತನ ವಾಕ್ಯದನುಸಾರವಾಗಿ ನಡೆಯೋದೇ ಮಾನವನ ಕರ್ತವ್ಯವಾಗಿದೆ ಎಂಬುದಾಗಿ ಹೇಳಿದನು. ಇದರಿಂದ ಅಧ್ಯಯನ ಮಾಡ್ತಿರುವಾಗ, ಅದನ್ನು ಸ್ಟಡಿ ಮಾಡ್ತಿರುವಾಗ ಹೇಗೆ ಅಂದರೆ, ನೀನು ಜಾಬ್ ಮಾಡ್ತಿರುವಾಗಲೂ ಆತನ ಕರ್ತವ್ಯವನ್ನು ಅನುಸರಿಸಬೇಕು. ನೀನು ಕೌಟುಂಬಿಕ ಜೀವನ ಮಾಡ್ತಿರುವಾಗಲೂ ಆ ದೇವರ ಕರ್ತವ್ಯವನ್ನು ಅನುಸರಿಸಬೇಕು. ನೀನು ಸೇವೆ ಮಾಡ್ತಿರುವಾಗಲೂ ಆತನ ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ನೀನು ಯಾವುದೇ ಉದ್ಯೋಗ ಮಾಡ್ತಿರುವಾಗಲೂ ಆತನು ಕಲಿಸಿಕೊಟ್ಟಿರುವ ಈ ಒಂದು ಕರ್ತವ್ಯ, ಈ ಕೆಲಸವನ್ನು, ಈ ಕಾರ್ಯವನ್ನು ಅನುಸರಿಸುವವನು ಅವನಂತ ಸುಖವಂತನು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಹೇಳಿದನು. ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಆತನ ಜೀವನವೇ ಅಕ್ಷರ ಸಹಿತವಾಗಿ ಉಲ್ಲೇಖಿಸಲ್ಪಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಜವಾಗಲೂ ದೇವರು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರಿಸ್ತಾ ಇದ್ದಾನೆ. ಈಗ ನೀವು ಕೇಳಿಬಿಟ್ಟಿದ್ರಿ, ದೇವರ ಯೇಸು ಕ್ರಿಸ್ತನ ವಾಕ್ಯದ ಸಲುವಾಗಿ ನಡೆಯೋದೇ ಜೀವಮಾನ ಕಾಲವೆಲ್ಲ ಸಂತೋಷವನ್ನು. ಅದಕ್ಕಾಗಿ ಇಲ್ಲಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ, ಪ್ರಸಂಗಿ ಅವರ ಜ್ಞಾನೋಕ್ತಿಗಳಿಂದ ತುಂಬಿರತಕ್ಕಂಥ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಿಂದ ನಾವು 9ನೇ ವಚನದಿಂದ ನಾವು ನೋಡೋಣ. ಬಹಳ ಅದ್ಭುತವಾದಂಥ ಕಾರ್ಯವಿದೆ ನೋಡ್ರಿ. ದುಡಿಯುವವನಿಗೆ ಅವನ ಶ್ರಮೆಯಿಂದ ಲಾಭವೇನು? ಲಿಸನ್ ಕೇರ್ಫುಲಿ. ನರಜನ್ಮದವರ ಕರ್ತವ್ಯ. ಬೇರೆ ತರ್ಜಮದಲ್ಲಿ ಬಹಳ ಚೆನ್ನಾಗಿದೆ, ನರಜನ್ಮದವರ ಕರ್ತವ್ಯ. ಇಲ್ಲೇನಿದೆ? ನರಜನ್ಮದವರ ಒಬ್ಬನ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಪ್ರಿಯ ಸಹೋದರ. ಅದರಲ್ಲಿ ನರಜನ್ಮದವರ ಕರ್ತವ್ಯವೇನೆಂದರೆ, ದೇವರು ನೇಮಿಸಿರುವ ಕೆಲಸವನ್ನು, ದೇವರು ನೇಮಿಸಿರುವ ಆ ಕರ್ತವ್ಯಕ್ಕೆ ತಕ್ಕಂತ ಕೆಲಸವನ್ನು ನೋಡಿದ್ದೇನೆ ಅಂದ್ರೆ ಹೇಳ್ತಾನೆ, ನರಜನ್ಮರು ಎಲ್ಲರೂ ಆ ಪ್ರಯಾಸರು, ಒಂದು ಪ್ರಯಾಸವನ್ನು ನಾನು ನೋಡಿದ್ದೇನೆ, ಆ ಕೆಲಸವನ್ನು ನೋಡಿದ್ದೇನೆ. ಆ ಕೆಲಸ ಏನಂದ್ರೆ, ಆ ಕ್ರಿಯೆ ಏನಂದ್ರೆ, ಒಂದೊಂದು ವಸ್ತುವಿಗೂ ಪ್ರತಿಯೊಂದು ಕಾರ್ಯಕ್ಕೂ ಸಮಯವು ಸುಂದರವಾಗಿದೆ. ಇದಲ್ಲದೆ ನರ ಮನುಷ್ಯನ ಹೃದಯದಲ್ಲಿ ಹತ್ತಿಂದ ಹೋದ್ರಿ. Thank you, Jesus. Hallelujah. Thank you, Father. I praise your name, Jesus. Hallelujah.
ಅಲ್ಲ, ಅದರಿಂದನೇ ಹೋದ್ರಿ. ತಾನು ಕೆಲಸಗಳಲ್ಲಿ ದುಡಿಯುವವನಿಗೆ ಲಾಭವೇನಿದೆ? ತನ್ನ ಮನುಷ್ಯನು ಅದನ್ನೇ ಹೋದ್ರಿ ಸಿಸ್ಟರ್, ಅದನ್ನೇ ಹೋದ್ರಿ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್. ನರಜನ್ಮದವರ ಕರ್ತವ್ಯವೆಂದು ದೇವರು ನರದ ಜನರ ಕರ್ತವ್ಯವೇನೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದೆ. ಪ್ರಯಾಸವನ್ನು ನಾವು ನೋಡಿದೆ. ದೇವರು ನೇಮಿಸಿರುವ ಒಂದು ಕಾರ್ಯವನ್ನು, ಕೆಲಸವನ್ನು ನಾನು ನೋಡಿದ್ದೇನೆ, ನಾನು ಕಂಡಿದ್ದೇನೆ. ಸಲ್ಮೋನು ಜ್ಞಾನಿ ಹೇಳ್ತಾ ಇದ್ದಾನೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ಪ್ರತಿ ಒಂದು ಕಾರ್ಯವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ. ಸುಂದರವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಇದಲ್ಲದೆ ಮನುಷ್ಯನ ಹೃದಯದಲ್ಲಿ ಅನಂತ ಕಾಲ ಮನುಷ್ಯನ ಹೃದಯದಲ್ಲಿ, ಲೆಕ್ಸನ್ ಕೇರ್ಫುಲಿ, ಮನುಷ್ಯನ ಹೃದಯದಲ್ಲಿ ನಿತ್ಯವಾದ ಕಾಲಕ್ಕೆ ಒಂದು ಯೋಚನೆಯನ್ನು ಇಟ್ಟಿದ್ದೇನೆ. ಆದರೂ ದೇವರು ಅತ್ಯಂತವಾದ ದೇವರು ಆದಿಯಿಂದ ಅಂತ್ಯವರೆಗೂ ನಡೆಸುವ ಕೆಲಸವನ್ನು ಕಾರ್ಯಗಳನ್ನು ಅವರು ಗ್ರಹಿಸಲಾರದ ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಮಾಡಿದ್ದಾನೆ. ಮನುಷ್ಯರು ತಮ್ಮ ತಮ್ಮ ಜೀವಮಾನದಲ್ಲಿ ಇದು ನನ್ನ ಹಾರೈಕೆ. ಮನುಷ್ಯನು ತನ್ನ ಜೀವಮಾನ ಕಾಲವೆಲ್ಲ ಉಲ್ಲಾಸದಿಂದ ಹರ್ಷಿಸುತ್ತಾ ಸುಖವನ್ನು ಅನುಭವಿಸುವುದೇ ಹೊರತು ಇನ್ನು ಯಾವುದರಲ್ಲಿಯೂ ಅವನಿಗೆ ಒಳ್ಳೆಯದು ಮೇಲಿಲ್ಲ ಎಂಬ. ಇದನ್ನೇ ನಾನು ಇನ್ನೊಂದು ತರ್ಜುಮದಲ್ಲಿ ಓದ್ತೇನೆ. ಬಹಳ ಚೆನ್ನಾಗಿದೆ ಈ ಮಾತನ್ನು, ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಬ್ಬನು ಅಂದ್ರೆ ಮನುಷ್ಯನು, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ, ಹೊಸ ವರ್ಷಕ್ಕೆ ಒಂದು ಸಾರಿ, ಹೊಸ ವರ್ಷದ ಮೊದಲನೇ ದಿನ ಅಲ್ಲ, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಅವನಿಗೆ ಸುಖವಿಲ್ಲ, ನೆಮ್ಮದಿ ಇಲ್ಲ ಅನ್ನತಕ್ಕಂಥ ಸತ್ಯ ನಾವು ಇನ್ನೊಂದು ತರ್ಜುಮದಲ್ಲಿ ಇನ್ನೂ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಆಮೇಲೆ ಈ ವಚನ ಆದ ಮೇಲೆ ನಾವು ಮುಂದಿನ ವಚನಕ್ಕೆ ಬರ್ತೇವೆ, 13ನೇ ವಚನಕ್ಕೆ. ಪ್ರತಿಯೊಬ್ಬನು ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್. ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು, ಲಿಸನ್ ಕೇರ್ಫುಲಿ, ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ತಾನು ಮಾಡ್ತಿರ್ತಕ್ಕಂಥ ಅನೇಕ ಕೆಲಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದೇ ದೇವರ ಅನುಗ್ರಹವೇ, ಅಂದ್ರೆ ದೇವರ ವರವೇ, ದೇವರು ಕೊಟ್ಟಿರ್ತಕ್ಕಂಥ ದಾನವೇ ಎಂಬುದಾಗಿ ಇನ್ನೊಂದು ತರ್ಜುಮದಲ್ಲಿ ಹೇಳಲಾಗಿದೆ. ಎಂದು ನನಗೆ ಗೊತ್ತಾಗಿದೆ. ಯಾರು ಹೇಳ್ತಾ ಇದ್ದಾರೆ? ಸಲ್ಮೋನು ಜ್ಞಾನಿ ತನ್ನ ಜೀವಮಾನ ಕಾಲದಲ್ಲಿ ಧರ್ಮಶಾಸ್ತ್ರದ ಪ್ರಯಾಣ ಮಾಡಿ ತನ್ನ ತಂದೆಯಿಂದ ಉಪದೇಶವನ್ನು ಪಡ್ಕೊಂಡು ಹೇಳ್ತಾ ಇದ್ದಾನೆ. ಎಷ್ಟು ಸುಂದರವಾಗಿ. ಮುಂದೆ ದೇವರು ಮಾಡತಕ್ಕಂಥ ಈ ಕಾರ್ಯಗಳು, ದೇವರು ಮಾಡಿರ್ತಕ್ಕಂಥ ಈ ವಿಧಿಗಳು, ವಿಧಾನಗಳು, ಈ ನಿಯಮಗಳು ನಿತ್ಯವಾದವು ಎಂದು ಬಲ್ಲೆನು. ಆ ನಿಯಮಗಳಿಗೆ, ಆ ನೀತಿಗಳಿಗೆ ಯಾವುದನ್ನು ಸೇರಿಸುವುದು ಬಾರದು, ಅದರಿಂದ ಯಾವುದು ತೆಗೆಯಲಾರೆವು. ಅಂದ್ರೆ ವಿ ಕ್ಯಾನಾಟ್ ರಿಮೂವ್ ಎನಿಥಿಂಗ್ ಫ್ರಮ್ ದಿಸ್. ದೇವರ ಈ ಒಂದು ನ್ಯಾಯ ಪ್ರಮಾಣಕ್ಕೆ, ನಿಯಮಕ್ಕೆ ಮನುಷ್ಯರು ದೇವರ ಎದುರಿನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂದು ಕಾರಣವಾಗಿದೆ. ಇದು 96 ವರ್ಷ ಬದುಕಿರ್ತಕ್ಕಂಥ ವೃದ್ಧನು ತನ್ನ ಜೀವನದಲ್ಲಿರ್ತಕ್ಕಂಥ ಸಾಕ್ಷಿ, ಲೈಫ್ ಅನ್ನ ಟೆಸ್ಟ್ ಮನೆಯಾಗಿ ಜೀವಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥ ಉತ್ತಮವಾದಂಥ ವಾಕ್ಯ ಅಲ್ಲದ ಇಲ್ಲ. ಕಷ್ಟಗಳೇ ಜೀವನಕ್ಕಂಥ ಕಷ್ಟಗಳೇ, ದುಃಖಗಳೇ, ಬಾಧುಗಳು ದೇವರು ಕೊಡ್ತಾರೆ. ನೋ ಮೈ ಡಿಯರ್ ಬ್ರದರ್, ಬೈಬಲ್ ಹೇಳ್ತದೆ ದೇವರು ಕೊಟ್ಟ ದಾನ ಎಂಬುದಾಗಿ ಹೇಳ್ತದೆ. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಇಲ್ಲದೆ ನೀವು ರೋಗಗಳು, ಬಾಧೆಗಳು, ಸಂಕಟಗಳು ಅನುಭವಿಸ್ತಾ ಇದ್ರು ಈಗಲೂ ಕೂಡ, ಅದರ ಅರ್ಥ ಏನಂದ್ರೆ ಈಗಲೂ ನೀವು ವಂಚಿತರಾಗಿ ಮೋಸ ಹೋಗ್ತಾ ಇದ್ರಿ ಸೈತಾನನ ಕುತಂತ್ರಗಳಿಂದ. ಮೋಸ ಹೋಗ್ಬೇಡ್ರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಈ ಸತ್ಯದಿಂದ ನಾವು ಯಾವತ್ತಿಗೂ ವಂಚಿತರಾಗದಂತೆ ಬಹಳ ಜಾಗರೂಕತೆಯಿಂದ ನಮ್ಮನ್ನು ಕಾಪಾಡಿಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ. ಒಂದೊಂದಾಗಿ ಈ ವಚನದಲ್ಲಿರ್ತಕ್ಕಂಥ ಆ ಅಮೃತವನ್ನು ಸೇವನೆ ಮಾಡೋಣ. ಬಹಳ ಜಾಗ್ರತೆ ಕೇಳ್ಕೊಳ್ತೀರಿ. ಕನ್ನಡದಲ್ಲಿ ಕೂಡ ಈ ಮನುಷ್ಯನು ಮಾಡುವ ಪ್ರಯಾಸಗಳಲ್ಲಿ, ಕಷ್ಟಾರ್ಜಿತಗಳಲ್ಲಿ ಏನು ಪ್ರಯೋಜನ ಇದೆ ಅವನಿಗೆ? ದೇವರು ಒಂದು ಕರ್ತವ್ಯವನ್ನು ಕೊಟ್ಟು ನೋಡ್ರಿ. ಈ ಜ್ಞಾನಿ ಹೇಳ್ತಾ ಇದ್ದಾನೆ ಸಲ್ಮೋನನು, ನಾನು ಜೀವಮಾನವೆಲ್ಲ ಕಾಲದಲ್ಲಿ ಎಲ್ಲ ಅಧ್ಯಯನ ಮಾಡಿದ ನಂತರ ನಾನು ಒಂದನ್ನು ಕಂಡಿದ್ದೀನಿ. ಅದೇನಂದ್ರೆ ದೇವರು ಮನುಷ್ಯನಿಗೆ
ಒಂದು ಕರ್ತವ್ಯವನ್ನು, ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಒಂದು ಕೆಲಸ, ಆ ಕೆಲಸವನ್ನು ಕೊಟ್ಟಿದ್ದಾನೆ, ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಅವನು ವಿಮಾನ ಚಾಲಕನಾಗಿರಲಿ, ಅವನು ಸೈನಿಕನಾಗಿರಲಿ, ಅವನು ರಾಜ್ಯಪಾಲನಾಗಿರಲಿ, ಅವನು ರಾಜನಾಗಿರಲಿ, ಅವನು ಏನೇ ಇರಲಿ, ಆದರೆ ಒಂದು ಕರ್ತವ್ಯವನ್ನು ಮನುಷ್ಯನಿಗೆ ಕೊಟ್ಟಿದ್ದನ್ನು ನಾನು ಕಂಡೆನು ಎಂಬುದಾಗಿ ಜ್ಞಾನಿಯಾದ ಸೊಲೊಮೋನನು ಹೇಳ್ತಾ ಇದ್ದಾನೆ. ಓದ್ತೀರಾ ಮಾತನೀಗ? ಆ ಬೈಬಲ್ ಇದ್ದದ್ರಿ ವಿಷಯವು ತೀರಿತು. ಅಲ್ಲ, ಅದು 10ನೇ ಒಂದು ಕರ್ತವ್ಯವನ್ನು ಕೊಟ್ಟಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ನರಜನ್ಮದವರ ಕರ್ತವ್ಯವೆಂದು, ನೋಡ್ರಿ, ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು, ದೇವರು ನೇಮಿಸಿರುವ ಕೆಲಸವನ್ನು, ಅರ್ಥ ಆಗಿದೆ ಈಗ? ದೇವರು ನೇಮಿಸಿರುವ ಕೆಲಸವನ್ನು, ಪ್ರಯಾಸವನ್ನು ನೋಡಿದ್ದೇನೆ. ನಾನು ಕಂಡೆನು. ಅಂದ್ರೆ ಅರ್ಥ ಏನು? ದೇವರು ನೇಮಿಸಿರುವ ಕೆಲಸ ಏನು ಮನುಷ್ಯನಿಗೆ? ದೇವರು ಒಂದೇ ಒಂದು ಕಾರ್ಯವನ್ನು ನೇಮಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅದಕ್ಕೆ ಹೇಳ್ತಾನೆ, ಇದರ ಪ್ರಕಾರವಾಗಿ ನಡೆದಿರುವಾಗ ಅವನಿಗೆ ಅವನ ಜೀವಮಾನ ಕಾಲವೆಲ್ಲ ಏನು, ಅವನ ಬದುಕುತ್ತಿರುವ ಎಲ್ಲಾ ದಿನಗಳು ಹೇಗಿರ್ತವಂತ ಹೇಳ್ತಾರೆ? ಸುಖದಲ್ಲಿಯೂ. ನೋಡಿ, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನ ಕಾಲವೆಲ್ಲ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಸುಖವಿಲ್ಲ ಎಂದು ನಾನು ಬಲ್ಲೆನು. ಸೊಲೊಮೋನ ಜ್ಞಾನಿ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ? ನೋಡ್ರಿ, ಕರ್ತವ್ಯ ಒಂದು ಕೆಲಸ ದೇವರು ಕೊಟ್ಟಿದ್ದಾನೆ. ಅವನು ಯಾವ್ದು ಉದ್ಯೋಗ ಮಾಡ್ತಾ ಇರಲಿ, ಯಾವುದೇ ಜಾಬ್ ಮಾಡ್ತಾ ಇರಲಿ, ದೇವರು ಕೊಟ್ಟಿರ್ತಾನೆ ಒಂದು ಕರ್ತವ್ಯ. ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ. ತದನಂತರ ಬಹಳ ಸುಂದರವಾಗಿದೆ ಅದು ಮಾತು, ಅದನ್ನು ಜಾಗ್ರತೆಯಾಗಿ ಗಮನಿಸೋಣ. ಅದಾದ ನಂತರ ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು 11ನೇ ವಚನ, ದೇವರು ಪ್ರತಿಯೊಂದು ಸಮಯಕ್ಕೆ ತಕ್ಕವಂತೆ ಅಂದವಾಗಿ ನಿರ್ಮಿಸಿದ್ದಾನೆ. ಆದಿಯಿಂದ ಅಂತ್ಯವರೆಗೂ ನಡೆಸುವ ಕಾರ್ಯಗಳು, ದೇವರು ನಡೆಸುವ ಕಾರ್ಯಗಳು ಯಾವ ಮನುಷ್ಯನು ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ, ದೇವರು ನಡೆಸುವಂತ ಕಾರ್ಯಗಳು ಅಷ್ಟು ಅದ್ಭುತವಾಗಿದೆ. ಆದರೆ ಒಂದು ಕಾರ್ಯವನ್ನು ಮಾತ್ರ ಅವನ ಕೈಯಲ್ಲಿ, ಅವನ ಮನಸ್ಸೊಳಗೆ ನೆಟ್ಟಿದ್ದಾನೆ. ಮುಂದೆ ಹೋಗ್ತೀರಿ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸ, ಸಂತೋಷಿಸಿ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಸುಖ ನೆಮ್ಮದಿ ಇಲ್ಲ ಎಂದು ನಾನು ಬಲ್ಲೆನು ಎಂಬುದಾಗಿಲ್ಲ. ಮತ್ತು 13, ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ಮಾಡಿ ತನ್ನ, ನೋಡ್ರಿ, ವಿಧ ನಾನಾ ಪ್ರಯಾಸಗಳಂದ್ರೆ ಈಗ ಅನೇಕ ಬಹುವಚನ ಬಂದಿದೆ ನೋಡ್ರಿ. ತನ್ನ ನಾನಾ ಪ್ರಯಾಸಗಳು, ಬಿಸ್ನೆಸ್ ಆಗಲಿ, ಉದ್ಯೋಗ ಆಗಲಿ, ಅಥವಾ ಕ್ರಿಸ್ತನ ಸೇವೆ ಆಗಲಿ, ಅಥವಾ ಯಾವುದೇ ಒಂದು ಕಾರ್ಯ ಅಂದ್ರೆ ಪ್ರಾಮಾಣಿಕವಾದಂಥ ತನ್ನ ಬಿಸ್ನೆಸ್, ಉದ್ಯೋಗ, ಜಾಬು, ಕೆಲಸಗಳು ಏನೇ ಇರಲಿ, ಅವೆಲ್ಲ ನಾನಾ ಪ್ರಯಾಸಗಳಲ್ಲಿ ಸುಖವನ್ನು ಅನುಭವಿಸುವುದೇ ದೇವರ ಅನುಗ್ರಹ ದಾನವಾಗಿದೆ ಎಂದು ನನಗೆ ಗೊತ್ತಾಯಿತು. ದೇವರ ಕಾರ್ಯವೆಲ್ಲವೂ, ದೇವರು ಮಾಡತಕ್ಕಂಥ ಎಲ್ಲ ಕಾರ್ಯಗಳು, ನಿಯಮಗಳು, ವಿಧಿಗಳು, ವಿಧಾನಗಳು, ಕಟ್ಟಳೆಗಳು ಇವೆಲ್ಲವೂ ಶಾಶ್ವತವಾದವು ಎಂದು ಬಲ್ಲೆನು. ಇದಕ್ಕೆ ಯಾವುದನ್ನು, ಈ ಬೈಬಲ್ನಲ್ಲಿರುವ ವಾಕ್ಯಗಳಿಗೆ ಯಾವುದನ್ನು ಸೇರಿಸಲು ಆಗದು, ಅದರಿಂದ ಯಾವುದನ್ನು ತೆಗೆಯಲು ಆಗದು. ದೇವರ ಈ ಒಂದು ನಿಯಮಕ್ಕೆ ಮನುಷ್ಯನು, ಅಂದ್ರೆ ಮನುಷ್ಯರಂದ್ರೆ ಕ್ರೈಸ್ತವರು ಅಷ್ಟೇ ಅಲ್ಲ, ಮಾನವ ಜಾತಿಯ ಎಲ್ಲಾ ಜನಾಂಗದವರಿಗೆ ಬೈಬಲ್ ಲಾಗು ಆಗ್ತದೆ. ಅದಕ್ಕೆ ದೇವರ ಈ ನಿಯಮಕ್ಕೆ ಮನುಷ್ಯರು ದೇವರ ಎದುರಿನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರಬೇಕೆಂದು ಕಾರಣವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರ ಮಕ್ಕಳು, ಹೀಗೆ ಈ ಮನುಷ್ಯ ದೇವರ ವಾಕ್ಯವನ್ನು ಓದಿ ಹೇಳಿದ್ದೇನೆಂದರೆ 1000 ಸಾರಿ ಆತನ ಕಂತಿರ್ತಕ್ಕ ಸಂಗತಿ ಏನಂದ್ರೆ, ಯಾವ ಮನುಷ್ಯನು ಎಲ್ಲೂ ಬದುಕಲಿ, ಅವನು ಉದ್ಯೋಗಸ್ಥನಾಗಿರಲಿ, ಅಲ್ಲಿಯೂ ಈ ಕರ್ತವ್ಯವನ್ನು ಬಿಟ್ಟು ಬಿಡಬಾರ್ದು. ಅಂದ್ರೆ ದೇವರ ವಾಕ್ಯದ ಅನುಸಾರವಾಗಿ ನಡೆಯುವ ಕರ್ತವ್ಯವನ್ನು ಬಿಟ್ಟು ಬಿಡಬಾರ್ದು. ಅಂದ್ರೆ ಆ ಒಂದು ಏನಂದ್ರೆ, ಆತನು ಕೊಟ್ಟಿರ್ತಕ್ಕಂಥ ನಿಯಮ, ಇಂಗ್ಲಿಷಲ್ಲಿ ದ ಲಾ ಎಂಬುದಾಗಿ ಹೇಳ್ತದೆ. ಪ್ರತಿಯೊಂದು ಮಾನವನಿಗೆ ಅವನ ಹೃದಯದಲ್ಲಿ ನಿತ್ಯವಾದದ್ದನ್ನು ಅದರೊಳಗಿಟ್ಟಿದೆ. ಅದು ನಿತ್ಯವಾದದ್ದು ಏನಂದ್ರೆ, ಹೃದಯದೊಳಗೆ ಹೇಳಿ ಏನು, ದಟ್ ಇಸ್ ಅ ಲಾ. ಅದು ದೇವರ ನ್ಯಾಯ ಪ್ರಮಾಣ ಪ್ರತಿಯೊಬ್ಬರಿಗಿಟ್ಟಿದ್ದಾನೆ.
ಬೈಬಲ್ ಗೊತ್ತಿದ್ದವ್ರು ಗೊತ್ತಿಲ್ಲದವ್ರಿಗೂ ಪ್ರತಿ ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಆ ನಿತ್ಯವಾದದ್ದನ್ನು ಅವನಿಟ್ಟಿದ್ದಾನೆ. ಅದು ದೇವರ ನ್ಯಾಯ ಪ್ರಮಾಣ, ದ ಲಾ. ನಿಯಮಗಳು, ಕಟ್ಟಳೆಗಳು, ಜೀವನದ ಮೌಲ್ಯಗಳು, ಸಮಾಜದ ಮೌಲ್ಯಗಳು, ದೇಶದಲ್ಲಿ ಬದುಕಬೇಕಾಗಿರೋ ಮೌಲ್ಯಗಳು. ಅರಸನಾಗಿರಲಿ ಆ ಯೇಸು ಕ್ರಿಸ್ತನ ಈ ಬೈಬಲ್ನಲ್ಲಿರ್ತಕ್ಕಂಥ ನಿಯಮಗಳು ಪಾಲನೆ ಮಾಡಲೇಬೇಕು. ಅವನು ಉದ್ಯೋಗಸ್ಥನಾಗಿರಲಿ, ಅವನು ಬಡವನಾಗಿರಲಿ, ಒಂದು ಕುಟುಂಬಸ್ಥನಾಗಿರಲಿ, ಅಥವಾ ಒಂದು ಸರ್ಕಾರಿ ಉದ್ಯೋಗದಲ್ಲಿರಲಿ, ಅವನು ಈ ಕರ್ತವ್ಯಕ್ಕೆ ಶರಣನಾಗಲೇಬೇಕು. ಅದಕ್ಕೆ ಹೇಳ್ತಾನೆ, ನಾನು ಒಂದು ಕೆಲಸವನ್ನು ನೋಡಿದ್ದೀನಿ, ಒಂದು ಕರ್ತವ್ಯವನ್ನು ನೋಡಿದ್ದೀನಿ ದೇವರು ಮಾನವನಿಗೆ ಕೊಟ್ಟಿದ್ದನ್ನು. ಅದು ಮತ್ತೇನಲ್ಲ, ಅದು ದೇವರ ನ್ಯಾಯ ಪ್ರಮಾಣ, ಅದು ಈ ಧರ್ಮಶಾಸ್ತ್ರ, ಈ ಬೈಬಲ್. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಅವನು ಸುಖವಾಗಿರಬೇಕಾದ್ರೆ ಅವನ ನಾನಾ ವಿಧವಾದ ಕೆಲಸಗಳಲ್ಲಿ ಕೂಡ ಈ ನೀತಿ, ನಿಯಮಗಳು, ಮೌಲ್ಯಗಳು, ಈ ಒಂದು ಕಟ್ಟಳೆಗಳು ಎಷ್ಟು ಮಾತ್ರಕ್ಕೂ ಬಿಟ್ಟು ಹೋಗಬಾರ್ದು. ಆತನು 96 ವರ್ಷ ಬದುಕಿರ್ತಾನೆ. ಸುಂದರವಾಗಿ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ. ನಾನು ಇಷ್ಟೆಲ್ಲ ಓದಿದ ಮೇಲೆ ತಿಳ್ಕೊಂಡಿದ್ದೇನೆಂದ್ರೆ, ಮತ್ತಾಯ ಸುವಾರ್ತೆ 28 ಕೊನೆಯ ವಚನ. ಇದಲ್ಲದೆ ನಾನು ನಿಮಗೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಡ್ತಾನೆ, ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸುವುದು ಏನಂದ್ರೆ, ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದ್ದು. ಇನ್ನೊಂದ್ಸರಿ ಅದ್ರಿ, ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದ್ದ ಎಲ್ಲವನ್ನೂ ಕೈಗೊಳ್ಳುವ ಹಾಗೆ ಅವರಿಗೆ ಬೋಧಿಸಿ ಕೈಗೊಂಡು ನಡೆಯುವ ಹಾಗೆ ನಿಮ್ಮ ಶಿಷ್ಯರಿಗೆ ಬೋಧಿಸಿರಿ. ಮತ್ತು ಇಗೋ ಲೋಕದ ಅದ್ಯಂತವರೆಗೂ, ಲೋಕದ ಅಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂದು ಹೇಳಿ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಉಪದೇಶದಲ್ಲಿ ಬಹು ಪ್ರಾಮುಖ್ಯವಾದ ಸಂಗತಿ ಏನು ಹೇಳ್ತಾ ಅಂದ್ರೆ, ನಾನು ಏನೇನು ನಿಮಗೆ ಆಜ್ಞಾಪಿಸಿದ್ದೇನೆ, ಶಿಷ್ಯರಿಗೆ ಹೇಳ್ತಾ ಇದ್ದೇನೆ, ನಾನು ಏನೇನು ಆಜ್ಞಾಪಿಸಿದ್ದೇನೆ ಆ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಅವರಿಗೆ ಬೋಧಿಸಿರಿ ಎಂಬುದಾಗಿ ಹೇಳಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನ ಆಮೇಲೆ ಒಂದೇ ಒಂದು ಕಾರ್ಯ ಏನಂದರೆ, ಆತನ ಆಜ್ಞೆಗಳನುಸಾರಾಗಿ ನಡೆಯೋದೇ ಮಾನವನ ಕರ್ತವ್ಯವಾಗಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಅಂತ್ಯ ಸ್ಟೇಟ್ಮೆಂಟ್ ಇದು. ಇದರಲ್ಲಿ ಯೇಸು ಕ್ರಿಸ್ತನು ಆರೋಹಣನಾಗ್ತಿರುವಾಗ ಆತನ ಕೊನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎಲ್ಲರೂ ಹೇಳ್ತಿರಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದೇ ರೀತಿಯಲ್ಲಿ ನಾವು ಹಾಗೆ ನೋಡ್ತಾ ಇರುವಾಗ ಅನೇಕ ವಿಷಯಗಳಲ್ಲಿ ದೇವರು ನಮಗೆ ಈ ಕಾರ್ಯಗಳು ಇದೇ ರೀತಿಯಲ್ಲಿ ಮತ್ತು ನಾವು ಮುಂದೆ ನೋಡ್ತಾ ಇರುವಾಗ ಬಹಳ ಅದ್ಭುತವಾದಂತೆ ಸೊಲೊಮೋನ ಜ್ಞಾನಿ 12ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆ ಒಂದು ಕೆಲಸವೇನು, ಯಾವುದು, ಆ ಒಂದು ವಿಧಾನವೇನು, ಆ ಒಂದು ಕರ್ತವ್ಯವೇನು ಎಂಬುದಾಗಿ ನಮಗೆ ಆತನ ತೋರಿಸ್ಕೊಡ್ತಾನೆ. ಅದೇನಂದ್ರೆ ಕೀರ್ತನೆ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ ಸಮಸ್ತ ವಿಷಯವನ್ನು ನಾವು ಕೇಳಿ ಮುಗಿಸೋಣ. ದೇವರಿಗೆ ಭಯಪಡು, ಆತನ ಆಜ್ಞೆಗಳನ್ನು ಕೈಗೊಂಡು ನಡಿ, ಪಾಲಿಸು. ಇದೇ ಮನುಷ್ಯನ ಪ್ರಾಮುಖ್ಯವಾದಂತ ಕರ್ತವ್ಯ. ಇದು ಒಂದು ಕೆಲಸವನ್ನು ಸೊಲೊಮೋನ ಕೂಡ ನೋಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ಜೀವಮಾನ ಕಾಲವೆಲ್ಲ ಸುಖ, ಶಾಂತಿ, ಸಮಾಧಾನ, ಹರ್ಷ, ಆನಂದ ನಿಮ್ಮನ್ನು ತುಂಬಲಿ, ಹರ್ಷಿಸಲಿ, ಇನ್ನೂ ಬಲಪಡಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ಇನ್ನು ಮುಂದೆ ಈ ಹೊಸ ವರ್ಷದ ರೆಸೊಲ್ಯೂಷನ್, ತೀರ್ಮಾನ ಏನಂದ್ರೆ ನಮ್ಮದು, ಹಲ್ಲೆಲೂಯಾ, ತೀರ್ಮಾನ ಏನಂದ್ರೆ, ಗಂಭೀರವಾಗಿ ಹೇಳ್ತಾರಲ್ವಯ್ಯ, ತೀರ್ಮಾನ ಏನಂದ್ರೆ ಹೊಸ ವರ್ಷದ ತೀರ್ಮಾನ. ಇನ್ನು ಮುಂದೆ ನನ್ನ ಕೆಲಸಗಳಲ್ಲಿ, ಉದ್ಯೋಗಗಳಲ್ಲಿ ನಾನು ಏನು ಮಾಡ್ತಾ ಇದ್ರು ಕೂಡ ದೇವರ ವಾಕ್ಯದ ಅನುಸಾರವಾಗಿ, ನೀತಿ ನಿಯಮಗಳನುಸಾರವಾಗಿ ನಾನು ನಡೆದುಕೊಳ್ಳುತ್ತೇನೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮತ್ತು ಈತನ ಎಲುಬುಗಳಿಗೆ ಇಷ್ಟು ಪುಷ್ಟಿ, ಈತನಿಗಿಷ್ಟು ಒಳ್ಳೆಯ ದೀರ್ಘವಾಯು, ತೃಪ್ತಿ ಉಳ್ಳ ದೀರ್ಘಾಯು, ಸಮಾಧಾನದ ದೀರ್ಘಾಯು ಈತನಿಗೆ ಎಲ್ಲಿಂದ ದೊರಕಿದೆ? ಬೈಬಲ್ ಓದೋದ್ರಿಂದ, ಆತನ ವಾಕ್ಯ, ದೇವರ ವಾಕ್ಯಗಳನ್ನು ಅನುಸರಿಸೋದ್ರಿಂದ ಅದು ದೊರಕಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಜ್ಞಾನೋಕ್ತಿ 3ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, 2ನೇ ವಚನದಲ್ಲಿ ಹೇಳಲಾಗಿದೆ, ಫಾರ್ ಲೆಂತ್ ಆಫ್ ದ ಡೇಸ್ ಅಂಡ್ ದ ಲಾಂಗ್ ಲೈಫ್ ಅಂಡ್ ಪೀಸ್ ದೇ ವಿಲ್ ಆಡ್ ಇಟ್ ಟು ಯು. ಓದ್ತೀರಾ ಮಾತನ್ನು? ಜ್ಞಾನೋಕ್ತಿ 3:2 ಬೇಗನೆ. ಓ ಮೈ ಗಾಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ಜ್ಞಾನೋಕ್ತಿ 3:2 ಮೊದಲು. ಅವು ನಿನ್ನ ದಿನಗಳನ್ನು
ಯಾವ ಈ ದೇವರ ವಾಕ್ಯ ಅನುಸಾರವಾಗಿ ನೀನು ನಡೆದರೆ ಅವು ನಿನ್ನ ದಿನಗಳು ತೃಪ್ತಿಯುಳ್ಳ ದೀರ್ಘಾಯು ಹಾಗೂ ಹೆಚ್ಚಿಸುವವು, ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಕ್ಷೇಮವನ್ನು ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಉಂಟು ಮಾಡುವುದು ಮತ್ತೇನಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿಂದಲೇ ನೀನು ಬದುಕಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈಗ ನಾವು 2ನೇ ವಚನ ಆದ ನಂತರ ನಾವು ನೇರವಾಗಿ ಈಗ 5ನೇ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿ 3:5. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಸ್ವಂತ ಬುದ್ಧಿಯನ್ನು ಸ್ವಂತ ತಿಳುವಳಿಕೆಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ, ಕರ್ತನಾದ ಯೆಹೋವನ ಮೇಲೆ ಭರವಸೆ ಇಡು. ನಿನ್ನ ಎಲ್ಲಾ ನಡವಳಿಕೆಯನ್ನು ನಿನ್ನ ಎಲ್ಲಾ ನಡವಳಿಕೆಗಳನ್ನು ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಿನ್ನ ಎಲ್ಲಾ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ಇದೆ. ಅದೇ ವಚನದಲ್ಲಿ 3ನೇ ಅಧ್ಯಾಯ 2ನೇ ವಚನ, 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿ, ಆತನ ಚಿತ್ತಕ್ಕೆ, ನಿನ್ನ ನಡವಳಿಕೆಯಲ್ಲಿಯೂ ನಿನ್ನ ನಡವಳಿಕೆಯಲ್ಲಿಯೂ ಆತನ ಚಿತ್ತಕ್ಕೆ ವಿಧೇಯನಾಗಿ ಆತನ ಚಿತ್ತಕ್ಕೆ, ಆತನ ಮಾತನುಸಾರವಾಗಿ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸರಾಗ ಮಾಡು ಅಂದ್ರೆ ನೆಟ್ಟಿಗೆ ಮಾಡುವನು ಆತನು. ಕೆಡಕ ಮಾರ್ಗದಲ್ಲಿ, ಕುರುಕು ಮಾರ್ಗದಲ್ಲಿ ಹೋಗದಂತೆ ನೆಟ್ಟಿಗೆ ಮಾಡುವನು. ಮುಂದೆ ಹಾಗೆ ನಾವು ಓದ್ತೇವೆ. 5ನೇ ವಚನ ಆಯಿತು. ಈಗ 7ನೇ ವಚನ. ನೀನೇ ಬುದ್ಧಿವಂತನೇ ಇಲ್ಲೇ ಬಂದಿದ್ದು ನೋಡ್ರಿ ಪ್ರಾಬ್ಲಮ್ ಎಲ್ಲರಿಗೆ. ಹಲ್ಲೆಲೂಯಾ. ನೀನೇ ಬುದ್ಧಿವಂತನೆಂದು ಅಪ್ನೇ ಆಪ್ಕೋ ತು ಶಾಣಾ ಮತ್ ಸಮಜ್. ನೀನೇ ಬುದ್ಧಿವಂತನೆಂದು ಎನಿಸಿಕೊಳ್ಳಬೇಡ. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಈಗಲಿಂದಾದರೂ ದೇವರಿಗೆ ಭಯಪಡು. ದೇವರಿಗೆ ಭಯಪಡು. ಕೆಟ್ಟದರಿಂದ ತೊರೆದು ಬಾ, ದುರ್ಮಾರ್ಗದಿಂದ ಬಿಟ್ಟು ಬಾ, ಪಾಪದ ಮಾರ್ಗದಿಂದ ಬಿಟ್ಟು ಬಾ, ಅಪಹಾಸ್ಯ ಮಾಡುವವರ ಮಾರ್ಗದಲ್ಲಿ, ಧರ್ಮನಿಂದೆಗಳ ಮಾರ್ಗವನ್ನು ಬಿಟ್ಟು ಬಾ. ಇದರಿಂದ ನಿನ್ನ ದೇಹಕ್ಕೆ ಹೀಗೆ ಮಾಡೋದ್ರಿಂದ ನಿನ್ನ ದೇಹಕ್ಕೆ ಆರೋಗ್ಯ. ನೋಡಿದ್ರೆ 96 ವರ್ಷ ಬದುಕಲಿಕ್ಕೆ ರಹಸ್ಯ ಏನಂತೇಳಿ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ನಿನ್ನ ಎಲುಬುಗಳಿಗೆ ಪುಷ್ಟಿಯೂ ಆಗಿರುವುದು. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅಷ್ಟು ಅದ್ಭುತವಾಗಿ ದೇವರು ನಿಮ್ಮ ಜೀವನವನ್ನು ಅದ್ಭುತವಾಗಿ ವೃದ್ಧಿ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಈ 96 ವರ್ಷ ಮುದುಕ ಬದುಕಿದ್ದಾನೆ, ಈ ವೃದ್ಧನು ಬದುಕಿದ ಅಂದರೆ ಅವನ ಜೀವನದ ರಹಸ್ಯಗಳನ್ನು ನಾನು ತೇರಿ ನೋಡ್ತಾ ಇರುವಾಗ ಇವೆಲ್ಲ ಸಂಗತಿಗಳು ನನಗೆ ಕಂಡು ಬಂತು. 1000 ಸಾರಿ ಬೈಬಲ್ ಓದಿದ್ದಾನೆ, ಪರವಾಗಿಲ್ಲ. ನೀವು ಸ್ವಲ್ಪ ಸಾರಿ ಓದಿದ್ರು ಪರವಾಗಿಲ್ಲ. ಆದರೆ ಆತನ ಹೇಳ್ತಾ ಇದ್ದಾನೆ, ಆತನ ಮಾತು, ದೇವರ ಮಾತು ಅನುಸಾರವಾಗಿ ನಡೆಯೋದೇ ಮಾನವನ ಕರ್ತವ್ಯವೆಂದು ಆ ಒಂದು ಕೆಲಸವನ್ನು ನಾನು ನೋಡಿದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. 9ನೇ ವಚನ. ಅದೇ ನಿನ್ನ ಆದಾಯದಲ್ಲಿ, ನಿನ್ನ ಆಧುನಿಕ ಆದಾಯದಲ್ಲಿ, ಬೆಳೆಯ ಪ್ರಥಮ ಫಲದಿಂದ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಕರ್ತನನ್ನು ಸನ್ಮಾನಿಸಿ. ಆ ಕರ್ತನನ್ನು ಕಾಣಿಕೆ ಅರ್ಪಣೆಗಳಿಂದ, ದಶಮಾಂಶಗಳಿಂದ ಆತನನ್ನು ಸನ್ಮಾನಿಸು. ಹೀಗೆ ಮಾಡುವುದರಿಂದ ನಿನ್ನ ಬ್ಯಾಂಕ್ ಬ್ಯಾಲೆನ್ಸು, ನಿನ್ನ ಆಸ್ತಿ ಪಾಸ್ತಿಗಳು ಇನ್ನೂ ತುಂಬಿ ತುಳುಕುವಂತೆ ದೇವರು ಮಾಡುತ್ತಾನೆ. ಏನು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು, ಸಂತೋಷವು, ಹರ್ಷವು ತುಂಬಿ ಬರುವಂತೆ ಮಾಡ್ತಾನೆ. ಇದು ಆ 96 ವರ್ಷ ಬದುಕಿರ್ತಕ್ಕಂಥ ಸೆಲ್ವಿಸ್ ಸ್ಯಾಮರ್ಲಿನ್ ಅವರ ರಹಸ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕಂದರೆ ದೇವರ ಸಮ್ಮುಖದಲ್ಲಿ ಭಯಭಕ್ತಿ ಉಳ್ಳವನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನನ್ನು ನೀನು ಜಾಣನೆಂದು ಎನಿಸ್ಕೊಳ್ಬೇಡ. ಪಾಪ ಮಾಡ್ತಾ ಇದ್ದೀವಿ, ಯಾರು ನಂಗೆ ನೋಡ್ತಾ ಇಲ್ಲ, ನಾನು ಭಾಳ ಶಾಣ್ಯಾನಿದ್ದೀನಿ, ನಾನು ಭಾಳ ಜಾಣ ನೋಡಿ ಯಾರು ನಂಗೆ ಕಂಡುಹಿಡಿತಾ ಇಲ್ಲ ಎಂಬುದಾಗಿ ನೀನು ತಿಳ್ಕೊಳ್ತಾ ಇದೀಯಾ? ಅದು ಹೇಳ್ತಾ ಇದ್ದಾನೆ. ನಿನ್ನನ್ನು ನೀನು ಜಾಣನೆಂದು ಎನಿಸ್ಕೊಳ್ಬೇಡ, ದೇವರಿಗೆ ಭಯಪಡು. ಎಲ್ಲೋ ಕೆಟ್ಟದರಿಂದ ತೊರೆದು ಬಾ. ಹೀಗೆ ಮಾಡೋದ್ರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ನಿನ್ನ ಎಲುಬಿಗೆ ಪುಷ್ಟಿಯೂ ಆಗಿರೋದು, ನಿನ್ನ ಜೀವಮಾನ ಕಾಲವೆಲ್ಲ ಸುಕ್ಷೇಮವಾಗಿರೋದು. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ನೋಡ್ತಾ ಇದ್ದೀರಿ. ನನ್ನ ಪ್ರಿಯ ಸಹೋದರಿ, ಎಷ್ಟು ಮಾತ್ರಕ್ಕೂ ಈ ದೇವರ ವಾಕ್ಯದಿಂದ ನೀವು ವಂಚಿತರಾಗಬೇಡ್ರಿ. ಯಾಕಂದರೆ ಇಂಥ ಒಂದು ಜೀವನದಿಂದ ನಾವು ವಂಚಿತರಾಗಬಾರದು. ಎಷ್ಟೇ ಬಿಸ್ನೆಸ್ ಮಾಡಲಿ ಅಲ್ಲಿ ಕೂಡ ಈ ಒಂದು ಕರ್ತವ್ಯಕ್ಕೆ ಯೇಸು ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳು, ಆಜ್ಞೆಗಳಿಗೆ ನಾವು ಶರಣರಾಗಲೇಬೇಕು. ಆಗ ಆ ಸುಖ ಸಮೃದ್ಧಿ ಪ್ರತಿಯೊಬ್ಬರಿಗೆ ಲಭ್ಯವಾಗ್ತದೆ. ನೋಡು, ಪ್ರಸಂಗಿ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ಕೆಲಸವೇ ಹೊರತು ಮತ್ತು ಯಾವುದರಿಂದ, ಆ ಪ್ರಾಮಾಣಿಕವಾಗಿ ನಡೆಯುವ ಕೆಲಸವೇ ಹೊರತು, ಆ ದೇವರ ವಾಕ್ಯದ ಪ್ರಕಾರ ನಡೆಯೋದು ಹೊರತು ಮತ್ತು ಯಾವುದರಲ್ಲಿ ಮನುಷ್ಯನಿಗೆ ಸುಖ ಇಲ್ಲ ಎಂಬುದಾಗಿ ನಾನು ಕಂಡುಕೊಂಡಿದ್ದೀನಿ. ಅವನು ಎಷ್ಟು ಕೆಲಸ ಮಾಡಲಿ, ಎಷ್ಟು ಬಿಸ್ನೆಸ್ ಮಾಡಲಿ, ಎಷ್ಟು ಉದ್ಯೋಗಗಳು ಮಾಡಲಿ, ಎಷ್ಟು ದೊಡ್ಡ 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 ಬಿಗ್ ಶಾಟ್ ಆಗಿರಲಿ, ಕರೋಡಪತಿ ಆಗಿರಲಿ, ದೊಡ್ಡ ಕಾರ್ಪೊರೇಟ್ ಆಗಿರಲಿ, ಈ ನಿಯಮಗಳಿಗೆ
ಯೇಸು ಕ್ರಿಸ್ತನ ಈ ಒಂದು ಕರ್ತವ್ಯಕ್ಕೆ, ಕಲಿಸಿಕೊಡುವ ಕರ್ತವ್ಯಕ್ಕೆ ಅವನು ಶರಣನಾಗಿ ಪಾಲಿಸೋನಾಗಿದ್ದರೆ ಅವನ ಜೀವನ ಧನ್ಯವಾಗುವುದು ಎಂಬುದಾಗಿ ನಾವೀಗ ಪ್ರತಿಯೊಂದು ವಾಕ್ಯಗಳಲ್ಲಿ ಒಂದೊಂದು ವಾಕ್ಯಗಳಲ್ಲಿ ನೋಡಿದ್ದೀವಿ. ನನ್ನ ಪ್ರಿಯ ಸಹೋದರಿ, ನಾನು ನಿಮಗೆ ದೇವರ ಭಯವನ್ನು, ಎಷ್ಟು ಚೆನ್ನಾಗಿದೆ ಅಲ್ಲಿ ಆ ಕೀರ್ತನೆ ಪುಸ್ತಕದಲ್ಲಿ ಲಾಸ್ಟಲ್ಲಿ ನಾವು ಪ್ರಸಂಗಿ ಪುಸ್ತಕದಲ್ಲಿ ನಾವು ಲಾಸ್ಟಲ್ಲಿ ನೋಡಿದ್ದೇವೆ 14ನೇ ವಚನದಲ್ಲಿ, ಈ ದೇವರು ಮಾಡುವ ನಿಯಮಗಳಲ್ಲಿ ಒಂದನ್ನಾದರೂ ತೆಗೆಯಲು ಹಾಕಲು ಆಗುವುದಿಲ್ಲ. ದೇವರು ಅಂದರೆ ಮನುಷ್ಯನು ದೇವರ ಮುಂದೆ ಭಯಭಕ್ತಿಯಿಂದ ನಡ್ಕೊಳ್ಳಬೇಕೆಂಬುದಾಗಿ ಈ ಕಾರಣವನ್ನು ಕೊಟ್ಟನು, ಈ ಧರ್ಮಶಾಸ್ತ್ರವನ್ನು ಕೊಟ್ಟನು. ಲಾಸ್ಟ್ನಲ್ಲಿ ಹೇಳಲಾಗಿದೆ. ಅದೇ ರೀತಿ ಪ್ರಸಂಗಿಗಾರನು ಕೂಡ ಹೇಳ್ತಾನೆ 12ನೇ-13ನೇ ವಚನದಲ್ಲಿ, ನಾನು ಕಂಡಿದ್ದೇನೆಂದ್ರೆ ಮನುಷ್ಯನ ಜೀವನದಲ್ಲಿ ಎಲ್ಲ ನೋಡಿದ್ದೇನೆ, ಫೈನಲಿ ಬರ್ತಾ ಇದ್ದೇನೆ, ಫೈನಲ್ ಡಿಸಿಷನ್ ಬರ್ತಾ ಇದ್ದೇನೆ ಅಂತೇಳಿ. ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿದೆ, ಕನ್ನಡದಲ್ಲಿ ಹೇಳ್ತೀರಾ ಮಾತನ್ನು. ಲೆಟ್ ಅಸ್ ಹಿಯರ್ ದ ಕನ್ಕ್ಲೂಷನ್ ಆಫ್ ದ ಹೋಲ್ ಮ್ಯಾಟರ್. ಜೀವನದ ಪ್ರತಿಯೊಂದು ವಿಷಯದ ಅಂತ್ಯವಾದಂಥ ನಿರ್ಣಯವನ್ನು ನೋಡೋಣ. ಅದೇನೆಂದ್ರೆ, ಸಮಸ್ತ ವಿಷಯವನ್ನು ನಾವು ಓದಿ ಕೇಳಿ ಉಪದೇಶವನ್ನು ಕೇಳಿದ್ದೇವೆ, ಮುಗಿಸೋಣ. ಫೈನಲಿ, ಇಂಗ್ಲಿಷಲ್ಲಿ ಫೈನಲಿ ಅನ್ನೋ ಪದ ಇದೆ. ಫೈನಲಿ ದೇವರಿಗೆ ಭಯಪಡು ಅಂದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯು. ಇದೇ ಮಾನವನ, ಕ್ರೈಸ್ತವರದಲ್ಲ, ಪ್ರತಿಯೊಂದು ಮಾನವರಿಗೆ ಹೋಲುತ್ತದೆ ಇದು ಮನುಷ್ಯನಿಗೆ ಕೊನೆ ಕರ್ತವ್ಯವಾಗಿದೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದು ಕ್ರಿಯೆಗಳಿಗೂ ದೇವರ ಸಮ್ಮುಖದಲ್ಲಿ ತೀರ್ಪು, ಜಡ್ಜ್ಮೆಂಟ್ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂದಿನಿಂದ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧರಾಗಿದ್ದೇವೆ. ಹೌದು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ನೀತಿವಂತರಾಗಿದ್ದೇವೆ ಹೊರತು ನೀತಿವಂತರಾಗಿ ನಡ್ಕೊಳ್ಳೋದಕ್ಕಾಗಿ ದೇವರು ನಮ್ಮ ನೀತಿವಂತರಾಗಿ ಮಾಡಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಜನರೆಲ್ಲ ಹುಡುಕುತ್ತಾ ಇದ್ದಾರೆ. ಮಾನವನು ಹುಡುಕೋದೇನು? ಏನು ತಿನ್ನಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಏನು ಪಾನ ಮಾಡಬೇಕು, ಏನು ತಿನ್ನಬೇಕು, ಏನು ಪಾನ ಮಾಡಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ಚಿಂತೆ ಮಾಡುತ್ತಿ? ಮನುಷ್ಯನು ತಿಂದು ಪಾನ ಮಾಡೋದು ಅವನ ಕರ್ತವ್ಯ. ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡೋದರಿಂದಲೇ ಅವನಿಗೆ ಸುಖ ಸಿಗ್ತದೆ ಅನ್ನತಕ್ಕಂಥ ಸತ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನು ಸುಲಭವಾಗಿ ಹೇಳ್ತಾ ಇದ್ದಾನೆ, ಏನು ತಿನ್ನಬೇಕು, ಏನು ಕುಡಿಯಬೇಕು ಅಂತ ಯಾಕೆ ಚಿಂತೆ ಮಾಡ್ತೀರಿ? ಇದಕ್ಕಾಗಿ ಅನ್ಯರು, ಅಂದರೆ ಮತಸ್ಥರು, ರಿಲಿಜಿಯಸ್ ಪೀಪಲ್, ಅನ್ಯರು ತವಕ ಪಡ್ತಾರೆ. ಆದರೆ ನೀವು ಮೊದಲು ಒಂದು ಕೆಲಸವನ್ನು ಕೊಡ್ತೀನಿ ನಾನು ನಿಮಗೆ. ಆತನ ಎಲ್ಲ ನಾನಾ ವಿಧವಾದ ಬಿಸ್ನೆಸ್ ಮಾಡ್ರಿ, ಆದರೆ ನಾನಾ ವಿಧವಾದ ಉದ್ಯೋಗಗಳನ್ನ ಮಾಡ್ರಿ, ಪಾಪದ ಉದ್ಯೋಗಗಳಲ್ಲ. ಆದರೆ ಮೊದಲು ನೀವು ಮಾಡಬೇಕಾಗಿದೆ ಏನಂದರೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಆ ನೀತಿ, ಆ ರಾಜ್ಯದ ನೀತಿ ನಿಮಗೆ ಬದುಕಲು ಶಕ್ತಿ, ಸಾಮರ್ಥ್ಯವನ್ನು ಕೊಡ್ತದೆ, ಸುಖ ಶಾಂತಿ ಕೊಡ್ತಕ್ಕಂತಾಗಿದೆ. ಆಗ ನಿನಗೆ ಏನೇನು ಬೇಕು ಎಲ್ಲವನ್ನು ಸೇರಿಸ್ಕೊಡ್ತಾನೆ. ಆರೋಗ್ಯ, ಅದು ಕೂಡ ಸೇರಿಸ್ಕೊಡ್ತಾನೆ. ಆಸ್ತಿ, ಅದನ್ನು ಕೂಡ ಸೇರಿಸ್ಕೊಡ್ತಾನೆ. ಮನಃಶಾಂತಿ, ಅದನ್ನು ಕೂಡ ಆಧ್ಯಾತ್ಮಿಕ, ಮೊದಲನೇದಾಗಿ ನೋಡ್ತೇವೆ ಆಧ್ಯಾತ್ಮಿಕ ಆಶೀರ್ವಾದ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ. ಆರ್ಥಿಕ ಆಶೀರ್ವಾದ, ಆರೋಗ್ಯ, ಪುಷ್ಟಿ, ಬಲ, ಸಾಮರ್ಥ್ಯವು, ಆರ್ಥಿಕ ಆಶೀರ್ವಾದ, ಯಾವ ಕೊರತೆ ಇಲ್ಲದಂತೆ ನಿನಗೆ ಆರ್ಥಿಕದಲ್ಲಿ ತುಂಬಿಸಿಡ್ತಾನೆ. ಬದುಕು ದಿನಗಳೆಲ್ಲ ಹೀಗೆ ಬದುಕೋದ್ರಿಂದ ದೇವರಿಗೆ ಮಹಿಮಾರ್ಥಕವಾಗಿ ಅದಕ್ಕೆ ಹೇಳಿದೆ, ಮನುಷ್ಯನು ನೋಡ್ರಿ ಎಷ್ಟು ಚೆನ್ನಾಗಿದೆ, ಅದು ಭಾಳ ಸುಂದರವಾಗಿದೆ, ನನಗೆ ಭಾಳ ಸಂತೋಷವಾಗ್ತಾ ಇದೆ. ಒಬ್ಬನು ಪ್ರಸಂಗಿ 3:12 ಓದ್ತಾ ನಾನು ಮುಗಿಸ್ತಾ ಇದ್ದೇನೆ. ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಸುಖವಿಲ್ಲ ಎಂದು ನಾನು ಕಂಡುಕೊಂಡೆ. ಅರ್ಥ ಏನು? ನ್ಯಾಯ ಪ್ರಮಾಣ ಪ್ರಕಾರವಾಗಿ, ಈ ನೀತಿ ಪ್ರಕಾರವಾಗಿ ನಡೆಯೋದೇ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ ಎಂಬುದಾಗಿ ನಾನು ಕಂಡುಕೊಂಡಿದ್ದೇನೆ. ಅದೇ ಪ್ರಸಂಗಿ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಆಜ್ಞೆಗಳು, ಆತನ ಕಟ್ಟಳೆಗಳನ್ನು ಭಯಭಕ್ತಿಯಿಂದ ಅನುಸರಿಸಿ ನಡೆಸುವುದೇ ಮನುಷ್ಯನ ಕರ್ತವ್ಯ ಎಂದು. ಆ ಒಂದು ಕೆಲಸ, ಆ ಒಂದು ಕರ್ತವ್ಯ ನಾವೆಂದಿಗೂ ಮರೆತು ಹೋಗಬಾರದೆಂಬುದಾಗಿ, ಜೀವಮಾನ ಕಾಲವೆಲ್ಲ ನೀನು ಸಂತೋಷಿಸಿ ಒಳ್ಳೆಯದನ್ನೇ ಮಾಡುವುದೇ ಹೊರತು ನಿನಗೆ ಮತ್ತು ಬೇರೆ ಯಾವುದರಲ್ಲಿ ಸುಖ ಇಲ್ಲ ಎಂದು ನಾನು ಈ ಹೊಸ ವರ್ಷದ ಶುಭಾಶಯಗಳಲ್ಲದೆ ಜೀವಮಾನದಲ್ಲೆಲ್ಲ ಸುಕ್ಷೇಮವಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸೋಣ. ಇವತ್ತು ವರ್ಷದ ರೆಸೊಲ್ಯೂಷನನ್ನು ನಾವು ಮಾಡೋಣ, ತೀರ್ಮಾನ ಮಾಡೋಣ. ಕರ್ತಾದಿಕರ್ತನೇ, ದೇವಾದಿದೇವನೇ, ರಕ್ಷಕನೇ, ವಿಮೋಚಕನೇ, ರಾಜ, ನೀನು ಎಂಥ ಒಳ್ಳೆ ದೇವರು ಕರ್ತನೆ.
ನಾವು ಎಷ್ಟೋ ಸಾರಿ ನಿರ್ಣಯಗಳು ತೆಗೆದುಕೊಳ್ಳಿರುವಾಗ ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡು ಅದರ ಫಲಿತಾಂಶಗಳು ಅನುಭವಿಸಿ ಕೂಡ ಕೆಲವು ಜನರಿಗೆ ಬುದ್ಧಿ ಬರ್ತಾ ಇಲ್ಲ ಕರ್ತನೆ. ಆದರೆ ಇವತ್ತು ನಿನ್ನ ವಾಕ್ಯದಿಂದ ನಮಗೆ ಕರ್ತನೆ ನೀನು ಮನವರಿಕೆ ಆಗುವಂತೆ ಬೋಧಿಸಿದಕ್ಕಾಗಿ ನಿನಗೆ ಸ್ತೋತ್ರ. 96 ವರ್ಷ ಸುಕ್ಷೇಮವಾಗಿ ಬದುಕಲು ರಹಸ್ಯವೇನು ಎಂಬುದಾಗಿ ಆ ವ್ಯಕ್ತಿ ಸೆಲ್ವಿ ಸೆಮರ್ಲಿನ್ ಹೇಳ್ತಾ ಇದ್ದಾನೆ. ಆ ಪರಾತ್ಪರನಾದ, ಆ ಮಹೋನ್ನತನಾದ, ಆ ಸರ್ವಶಕ್ತನಾದ, ಆ ಕರುಣಾಮಯನಾದ, ಆ ದಿವ್ಯ ಸ್ವರೂಪನಾದ, ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ಕ್ಷಮಿಸಿ ನಮಗಾಗಿ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳು, ನಮ್ಮ ಶಾಪಗಳು, ನಮ್ಮ ರೋಗಗಳನ್ನು ಹೊತ್ತಿರುವ ಆ ಕರ್ತಾದಿಕರ್ತನ ವಾಕ್ಯಗಳನ್ನು ಕೇಳಿ ಆತನ ಆಜ್ಞೆ ಅನುಸಾರವಾಗಿ ನಡೆಯೋದೇ ಮಾನವನಿಗೆ ಎಲುಬಿನಲ್ಲಿ ಪುಷ್ಟಿ, ದೇಹದಲ್ಲಿ ಆರೋಗ್ಯ, ಸಮಾಧಾನವುಳ್ಳ ತೃಪ್ತಿಯುಳ್ಳ ದೀರ್ಘಾಯು, ಕೊರತೆ ಇಲ್ಲದಂತೆ ದೇವರು ಸಮೃದ್ಧಿಕರವಾಗಿ ತುಂಬಿದಲ್ಲದೆ ಕೊನೆಗೆ ನಿತ್ಯ ಜೀವ ರಕ್ಷಣೆ ಅವನಿಗೆ ಪ್ರಾಪ್ತವಾಗುವುದು ಎಂಬ ಸಂದೇಶದಿಂದ ಕರ್ತನೆ ನಾನು ಎಲ್ಲ ಜನರನ್ನು ಸಂಬೋಧಿಸ್ತಾ ಇದ್ದೇನೆ ಕರ್ತನೆ. ಯೇಸು ನಾಮದಲ್ಲಿ ನನ್ನನ್ನು ಕೇಳುತ್ತಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಯಾರ್ಯಾರು ಅನಾರೋಗ್ಯದಲ್ಲಿ ಪೀಡಿತರಾಗ್ತಾ ಇದ್ದಾರೆ, ಯೇಸು ನಾಮದಲ್ಲಿ ಇವತ್ತು ನಿಮಗೆ ಸಮರ್ಪಿಸಿಕೊಂಡು ಇನ್ನು ಮುಂದೆ ನಾನು ಕರ್ತನ ವಾಕ್ಯದನುಸಾರವಾಗಿ ನಡೀತೀನಿ ಕರ್ತನೆ. ಯೇಸು ನಮ್ಮನ್ನು ಪರಿಶುದ್ಧ ಮಾಡಿದೆ, ಯಾಕಂದರೆ ಆಜ್ಞೆಗಳು ಮುರಿದು ಆಜ್ಞೆಗಳ ಅನುಸಾರವಾಗಿ ನಡೆಯದೆ ನಾವು ಪಾಪಿಗಳಾಗಿದ್ದೇವೆ, ಹೌದು ಖಂಡಿತ. ಆದರೆ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೂಲಕವಾಗಿ ನಮ್ಮನ್ನು ಪರಿಶುದ್ಧರಾಗಿ ಮಾಡಿದೆ, ಯಾಕಂದರೆ ಆ ವಾಕ್ಯಾನುಸಾರವಾಗಿ ನಡೆಯಬೇಕೆಂಬುದಾಗಿ ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾರೆ. ಆತನ ಕೃಪೆ ಯಾಕೆ ಕೊಡಲಾಗಿದೆ ಅಂದರೆ ಒಂದು ವೇಳೆ ತಪ್ಪಿ ಎಡವಿ ಬಿದ್ದರೂ ಕೂಡ ಆದರೂ ಮತ್ತು ತಿರುಗಿ ಅವರು ಯಥಾ ಪ್ರಕಾರವಾಗಿ ಮತ್ತು ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅವರಿಗೆ ಕೃಪೆ ಬೇಕಾಗಿದೆ. ಅದಕ್ಕಾಗಿ ಆ ಕೃಪೆಯೇ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣದಿಂದ ಉಂಟಾಗತಕ್ಕಂಥ ಕ್ಷಮೆ. ಯಾಕೆಂದರೆ ಜೀವಮಾನ ಕಾಲವೆಲ್ಲ ಆತನ ವಾಕ್ಯಗಳನ್ನು ಕೈಗೊಂಡು ನಡಿಬೇಕಾದ್ರೆ ಒಂದು ಸಾರಿ ಎಡವಿದ್ರು ಮತ್ತು ತಿರುಗಿ ಯಥಾಸ್ಥಿತಿ ಮತ್ತು ಟ್ರ್ಯಾಕ್ ಮೇಲೆ ಮತ್ತು ದಾರಿ ಮೇಲೆ ಮತ್ತು ಹೋಗಬೇಕಾಗಿರುವ ಆ ವಿಧಾನದಲ್ಲಿ ನಡೆಯತಕ್ಕಂಥ ಸೌಭಾಗ್ಯ ಶಿಲುಬೆ ರಕ್ತದ ಮೂಲಕವಾಗಿ ನಮ್ಮನ್ನು ಗ್ರಹಿಸಿದಂತೆ. ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿಗೆ ಯಾರ್ಯಾರು ಅನಾರೋಗ್ಯದಿಂದ ಪೀಡಿಸಲ್ಪಡ್ತಾ ಇದ್ದಾರೆ ಅವರೆಲ್ಲರಿಗೆ ಸಂಪೂರ್ಣ ಗುಣಮುಖಲಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೀನಿ ಕರ್ತನೆ. ಯಾರ್ಯಾರು ಕಷ್ಟ, ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಮಾಯಾಜಾಲಗಳಲ್ಲಿ, ಲೋಕದ ಪಾಪ, ಶಾಪ, ಸೆರೆಮನೆಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ, ದಾಸತ್ವದಲ್ಲಿ, ಕೆಟ್ಟ ಚಟದ ದಾಸತ್ವದಲ್ಲಿದ್ದಾರೆ, ಅವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಕೃಪಾ ಕನಿಕರವುಳ್ಳ ದೇವರೇ ನಿನಗೆ ಸ್ತೋತ್ರ. ಶುಭವು, ಕ್ಷೇಮವು, ಸಮೃದ್ಧಿಯ ಅಭಿವೃದ್ಧಿಯು ಜೀವಮಾನದ ಎಲ್ಲ ದಿನಗಳು, ಈ ವರ್ಷದ ಮೊದಲನೇ ದಿನ ಮಾತ್ರ ಅಲ್ಲದೆ ಕರ್ತನೆ, ಜೀವಮಾನದ ಎಲ್ಲ ದಿನಗಳು ಸುಖ, ಶಾಂತಿ, ಸಮಾಧಾನ, ಸಂತೋಷ, ಹರ್ಷ ಆತನಿಗಿರಲಿ. ಯಾವಾಗಲೂ ಆತನು ನಿನ್ನ ವಾಕ್ಯಾನುಸಾರವಾಗಿ ನಡೀಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಇಂದಿನಿಂದ ನನ್ನ ಹಾರೈಕೆ ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆಯದನ್ನೂ ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಅವನಿಗೆ ಸುಖ ಇಲ್ಲ ಎಂಬ ಸಂತೋಷದ ಶುಭವಾರ್ತೆಯನ್ನು ಸಾರ್ಥ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ಜೀವಮಾನದ ಎಲ್ಲ ದಿನಗಳು ಶುಭಗಳಾಗಲಿ ಎಂಬುದಾಗಿ, ಸಂತೋಷ, ಸುಖ, ಸಮಾಧಾನ ನಿಮಗಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಮತ್ತು ಅನೇಕ ಜನರಿಗೆ ಈ ಸಂದೇಶವು ನೀವು ಸಾರಿ ಶೇರ್ ಮಾಡಿ ಈ ಸಂದೇಶದಿಂದ ಅನೇಕ ಜನರಿಗೆ ರಕ್ಷಣೆ, ಸಮಾಧಾನ ಉಂಟಾಗುವಂತೆ ಪ್ರಯಾಸ ಪಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.